ನಮಸ್ಕಾರ. ನಾನು ಫಾದರ್ ಮಾರ್ಟಿನ್ ಡಿ ಸಿಲ್ವಾ, ರಾಯಲ್ ಸ್ಕೂಲ್ನ ರಾಯಲ್ ಇಂಡಿಯನ್ ಅಕಾಡೆಮಿ ಕುರ್ಚಿಯ ಚೇರ್ಮನ್ ಇದ್ದೀನಿ. ನಿನ್ನೆ ಒಂದು ವಿಡಿಯೋವನ್ನು ನಾನು ಮೊಬೈಲಲ್ಲಿ ಗಮನಿಸಿದೆ. ಫ್ಯಾಕ್ಟ್ರಿಯ ಮಾಲೀಕರಾದಂಥ ಮೊಗ್ದೋಮ್ ಮತ್ತು ಅವರ ವಕೀಲರು, ಶಿರ್ಗಾ ವಕೀಲರು ಅಂತ ತಿಳ್ಕೊಂಡು ಅವರ ಒಂದು ವಿಡಿಯೋವನ್ನು ಹರಿಬಿಟ್ಟಿದ್ದಾರೆ. ಪತ್ರಿಕಾಗೋಷ್ಠಿ ಮಾಡಿ ಒಂದು ವಿಡಿಯೋವನ್ನು ಮಾಡಿದ್ದಾರೆ. ಅದು ಭಾಳ ದುಃಖಕರವಾದ ವಿಷಯ ಏನಂದರೆ, ಎಲ್ಲ ಸುಳ್ಳಿನ ಸರಮಾಲೆಯನ್ನು ಹಿಡಿದಿದ್ದಾರೆ. ಯಾವುದೇ ಸತ್ಯಾಂಶವಿಲ್ಲದ ಒಂದು ವಿಡಿಯೋವನ್ನು ಮಾಡಿ ಜನರಿಗೆ ನಂಬಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಹಾಗಾಗಿ ಇದನ್ನು ವಿಷಾದದಿಂದ ಹೇಳಿ, ಇದು ನಾವು ಇದನ್ನು ಸತ್ಯವನ್ನು ತಿಳಿಸದೇ ಇದ್ದರೆ ಜನರಿಗೆ ಗೊತ್ತಾಗೋದಿಲ್ಲ ಮತ್ತು ಅವರೇ ಹೇಳಿದ್ದು ಸರಿ ಅಂತ ಹೇಳ್ತಾರೆ. ಅದರಿಂದ ಅವರು ಹೇಳ್ತಾ ಇದ್ದಾರೆ, ದಾಖಲಾತಿಗಳೇ ಇಲ್ಲ ನಮ್ಮದು, ಪರ್ಮಿಷನ್ ನಾವು ಯಾರಿಗೂ ತೋರಿಸ್ತಾ ಇಲ್ಲ ಅಂತ. ಮತ್ತು ಹಸಿ ಸುಳ್ಳನ್ನು 18ರಲ್ಲಿ ನಾವು 2018ರಲ್ಲಿ ಇಲ್ಲಿ ಬಂದಿದ್ದೇವೆ, 22ರಲ್ಲಿ ನಾವು ಪರ್ಮಿಷನ್ ತೊಗೊಂಡಿದ್ದೇವೆ, ಅದ್ರ ಮುಂಚೆ ಕಾರ್ಖಾನೆ ಇತ್ತು. ಇವೆಲ್ಲ ಈಗ ನಾವು ಕೆಲವೊಂದು ಫೋಟೋಗ್ರಾಫ್ಸ್ ನಿಮಗೆ ತೋರಿಸಲಿದ್ದೇನೆ. ಈಗ ಫಸ್ಟ್ ಅವ್ರು ಹೇಳ್ತಾ ಇರೋದು, ಸ್ಕೂಲಿಗೆ ಪರ್ಮಿಷನ್ ಇಲ್ಲ. ಅವರು ಫಸ್ಟ್ ಪರ್ಮಿಷನ್ 2011 ತೊಗೊಂಡಿದ್ದು ಪಟೇಲ್ ಬಿಲ್ಡಿಂಗಲ್ಲಿ. ಸರ್, ಅದು ಬಿಲ್ಡಿಂಗ್ ನಂಬರ್ ಹಾಕಿ ಪರ್ಮಿಷನ್ ಕೊಡಲಾಗಿದೆ ಅಂತ. ಇಲ್ಲಿ ವಾರ್ಡ್ ನಂಬರ್ 13 ಇದೆ ಅಂತ. ಇದು ಪರ್ಮಿಷನ್ ಕಾಪಿ ಇದೆ ನಮ್ಮ ಹತ್ರ, 2011 ಡೇಟೆಡ್ 21/5/2011 ಕೊಟ್ಟಿರೋದು. ಇದರಲ್ಲಿ ರಾಯಲ್ ಇಂಡಿಯನ್ ಅಕಾಡೆಮಿ ಕನ್ನಡ ಮಾಧ್ಯಮ ಕಿರಿಯ ಪ್ರಾಥಮಿಕ ಶಾಲೆ, ಕುಡಚಿ, ತಾಲೂಕು ರಾಯಬಾಗ, ಇದು ಅಡ್ರೆಸ್. ನಾವು ಅಲ್ಲಿದ್ದು ಸ್ಟೇಷನ್ ರೋಡ್ ಕುಡಚಿ, ಈಗಲೂ ಕೂಡ ನಮ್ಮ ಅಡ್ರೆಸ್ ಎಲ್ಲ ಕೆಲವು ಸರಿ ಸ್ಟೇಷನ್ ರೋಡ್. ಈಗ ಇಲ್ಲಿ ಅಂತ ತೋರಿಸ್ಲಿಕ್ಕೆ ನಾವು ಈ ಕೆಳಗಿನ ಒಂದು ರಸ್ತೆ ಇತ್ತೀಚೆಗೆ ಒಂದು 4 ವರ್ಷ ಆದ ನಂತರ ಆಗಿದ್ದಕ್ಕೆ ಗಣಿಕೋಡಿ ರಸ್ತೆ ಅಂತ ಇಟ್ಟಿದ್ವಿ. ಮೊದಲು ಗಣಿಕೋಡಿ ರಸ್ತೆ ಇರಲಿಲ್ಲ, ಇಲ್ಲಿವರೆಗೆ ಗೊತ್ತಿದೆ. ಈ ಪ್ಲೇಸಿಗೆ ಯಾವುದೇ ಒಂದು ಹೆಸರು ಇರಲಿಲ್ಲ, ಇದೊಂದು ತೋಟ ಆಗಿತ್ತು. ಹಾಗಾಗಿ ನಾವು ಕುಡ್ಚಿ ಅಂತ ಹಾಕ್ತೀವಿ ಆಯಿತಾ, ಕುಡ್ಚಿ ಅಂತ. ಇಲ್ಲಿ ಯಾವುದೇ ಇದಿಲ್ಲ. ಅವ್ರು ಸರ್ವೆ ನಂಬರು ಕೇಳ್ತಾ ಇದ್ದಾರೆ, ಸರ್ವೆ ನಂಬರ್ ಇದೆಯಾ ಸರ್ ಇವು ಅಂತ. ನಾನು ನಿಮ್ಗೆ ಹೇಳ್ತೇನೆ, 2010ರಲ್ಲಿ ಅದು ಇದು ಕೊಡಿ, 2010 ಅದಲ್ಲ 2010 ಇದು ನಮ್ಮ ಜಾಗದ್ದು ಸೇಲ್ ಖರೀದಿ ಕರಾರು ಪತ್ರ. ನಾವು 2010ರಲ್ಲಿ ಖರೀದಿ ಕರಾರು ಪತ್ರವನ್ನು ಮಾಡ್ಕೊಂಡಿದ್ದೀವಿ ಜಾಗದ ಮಾಲೀಕರು. 2010 ಜೂನ್ 16 ಇದು ನಿಮಗೆ ಕೊಡ್ತೇನೆ. ಅದನ್ನು ನಾನು ಈ ಪತ್ರ ಇದು ತಗೊಂಡ್ಕೊಂಡು ನಮಗೆ ಯಾಕಂದರೆ UKG ಅಲ್ಲಿ ನಾವು ನಡೆಸ್ತಾ ಇದ್ದೀವಿ. ನಮಗೆ 1ನೇ ತರಗತಿಗೆ ಜಾಗ ಬೇಕಿತ್ತು. ಆಗ ಜಾಗ ಹುಡುಕಿ ಈ ಜಾಗ ಪ್ರಸ್ತುತ ಅಂತ ಎಲ್ಲ ರೆಕಾರ್ಡ್ ಸರಿ ಇದೆ ಅನ್ನೋ ಉದ್ದೇಶಕ್ಕೆ ಈ ಜಾಗಕ್ಕೆ ನಾವು 5 ಲಕ್ಷ ರೂಪಾಯಿ ಅಡ್ವಾನ್ಸ್ ಕೊಟ್ಟು ಇದನ್ನು ನಾವು ಖರೀದಿ ಕರಾರು ಪತ್ರ ಮಾಡಿಕೊಂಡು ಆ ಜಮೀನು ಮಾಲೀಕರಿಗೆ ಹೇಳಿದು, ನಾವು ಖರೀದಿ ಮಾಡೋದಕ್ಕೆ ಲೇಟ್ ಆಗ್ತದೆ, ನಮಗೆ ಕಬ್ಜಾ ಕೊಡಿ, ನಾವು 2 ಕ್ಲಾಸ್ ರೂಮ್ ಕಟ್ಟಬೇಕು ಅಂತ. ಅವರು ಉದಾರ ಮನಸ್ಸಿಂದ ಒಪ್ಪಿಬಿಟ್ಟು ನಮಗೆ 2 ತಾತ್ಕಾಲಿಕ ಕೊಠಡಿಗಳನ್ನು ಕಟ್ಟಲು, ಕಚ್ಚಾ ಕೊಠಡಿಗಳನ್ನು ಕಟ್ಟಲು ಅನುಮತಿ ಕೊಟ್ಟು, ಅದು ಅನುಮತಿ ಪತ್ರನೂ ಇದೆ ನಮ್ಮ ಹತ್ರ, ನಾವು ತೋರಿಸ್ತೀನಿ ನಿಮಗೆ. ಇಲ್ಲಿ ನೋಡಿ, ಇದು ಅನುಮತಿ ಪತ್ರ ಕೊಟ್ಟಿದ್ದಾರೆ ಅವರು. ಇತ್ತೀಚೆಗೆ ಕೂಡ ನಾವು ತಗೊಂಡಿದ್ದೀವಿ, ಮಾಲೀಕರು ಕೊಟ್ಟಂಥ ಅನುಮತಿ ಪತ್ರ ಮತ್ತು ಅವರ ಸಾಕ್ಷಿಗಳು ಕೂಡ ಇದ್ದಾರೆ. ಯಾರು ನಮಗೆ ಜಾಗ ಕೊಡಿಸಿದ ಸಾಕ್ಷಿಗಳು ಕೂಡ ಇದ್ದಾರೆ. ಈಗ ಇದರ ಮೇಲೆ ನಾವು 2 ಕ್ಲಾಸ್ ರೂಮನ್ನು ಕಟ್ಟಿದ್ವಿ. ಅಲ್ಲಿ 2 ಕ್ಲಾಸ್ ರೂಮ್ ಕಟ್ಟಿ 2011ರಲ್ಲಿ ಅದು ಮುಂಚೆ ಸ್ಟೋನ್ಸ್ ಎಲ್ಲ ಅವ್ರು ಹೇಳ್ತಾರೆ, ಜಾಗದಲ್ಲಿ ಸ್ಟೋನ್ಸ್ ನೋಡಿ. ಇದು ನೋಡಿ, ನಾವು 2011ರಲ್ಲಿ ಮಾರ್ಚಲ್ಲಿ ಫೌಂಡೇಶನ್ ಸ್ಟೋನ್ ಹಾಕಲಿಕ್ಕೆ ಮಾಡಿದಂಥ ನೆಕ್ಸ್ಟ್ ನೋಡಿ ಈ ಜಾಗ ಇದು ನೋಡಿ, ಅದು ಆ ಮೇಲೆ ಜಾಗ ಇರೋದು ಫ್ಯಾಕ್ಟ್ರಿ ಇರುವಂಥ ಸ್ಥಳ, ಈಗಿರುವಂಥ ಸ್ಥಳ ಈಸ್ಟ್. ಅವ್ರು ಹೇಳ್ತಾರೆ ಫ್ಯಾಕ್ಟ್ರಿ ಇತ್ತು, ನಾವು ಆಮೇಲೆ ಬಂದಿದ್ದು ಅಂತ. 2011 ಇದಕ್ಕೆ ಅದು ಪೂರ್ವ ಈಸ್ಟ್ ಅದು ಇರುವಂಥದ್ದು. ಅದು ಜಾಗ ನೆಕ್ಸ್ಟ್ ಅದು ಮುಂಚೆ ಇದೆ. ಅಲ್ಲಿ ನೋಡಿ, ಅದು ಮುನ್ಸಿಪಾಲಿಟಿ ಕಾಣ್ತದಲ್ಲ, ಇನ್ನೊಂದು ನೋಡಿ ಅಲ್ಲಿ ಮೇಲೆ ಶೋ ದಟ್ ಹೌಸ್, ಒನ್ ಮೋರ್ ದಟ್ ಹೌಸ್ ದೇ ಶೋ. ಇನ್ನೊಂದು
ಇಲ್ಲಿ ನೋಡಿ ಮುನ್ಸಿಪಾಲ್ಟಿಯ ಇಲ್ಲಿಯವ್ರಿಗೆ ಗೊತ್ತಿದೆ, ಮುನ್ಸಿಪಾಲ್ಟಿಯ ಆ ಒಂದು ಕೋಣೆ ಇದೆ, ಕಾವಲು ಕೋಣೆ ಅಂತ ಇದೆ ನೋಡಿ, ಆಯ್ತಾ? ಈ ನಾವು ಜಾಗದಲ್ಲಿ ಇದು ನಮ್ಮ ಜಾಗ ಅಲ್ಲಿ ಏನಿದೆ ನೋಡಿ, ಯಾವ್ದಾದ್ರು ಫ್ಯಾಕ್ಟ್ರಿ ಇತ್ತ ಏನಿತ್ತು ಮುನ್ಸಿಪಾಲ್ಟಿ ಕ್ಲಿಯರ್ ಆಗಿ ಕಾಣ್ತಿರ್ತದೆ ಅಲ್ಲಿ. ಅದ್ರ ನಂತರ ಮುನ್ಸಿಪಾಲ್ಟಿ ಜಾಗ ಸ್ಟಾರ್ಟ್ ಆಗ್ತದೆ, ಅದ್ರದ್ದೆಲ್ಲ ಹಾಕೋದು ಅದು ಅಷ್ಟು ದೂರದಲ್ಲಿ ಅಲ್ಲಿ ಕಾಣ್ತದೆ. ಅದು ಸರ್ ಮುನ್ಸಿಪಾಲ್ಟಿದು ಏನಿದೆ, ತ್ಯಾಜ್ಯ ವಿಲೇವಾರಿ ಘಟಕ ಇದೆ, ತ್ಯಾಜ್ಯ ವಿಲೇವಾರಿ ಘಟಕ ಸರ್ ಅದು ಲಾಸ್ಟಿಗೆ ಇದೆ, ಲಾಸ್ಟಿಗೆ. ಹಂಗಂದ್ರೆ 430 ಮೀಟರ್ ದೂರ ಇದೆ ಇಲ್ಲಿಂದ. ನಾವು ಏರಿಯಲ್ ಸರ್ವೆ ಫೋಟೋ ತೋರಿಸಿ ಏರಿಯಲ್ ಸರ್ವೆ ಮಾಡಿದ್ದೀವಿ, 430 ಮೀಟರ್ ಇದೆ. 200 ಮೀಟರ್ ನೋಡಿ ಇದು ತೋರಿಸಿದೆ ನಾವು ಈ ಜಾಗ, ಆಯ್ತಾ? 200 ಮೀಟರ್ ದೂರ ಇರಬೇಕು ಕನಿಷ್ಠ ಅಲ್ಲಿಂದ. ಆದರೆ ಆ ಫ್ಯಾಕ್ಟ್ರಿ 50 ಮೀಟರ್ ಇಲ್ಲ ಅವ್ರದಲ್ಲಿ, ಮನುಕ ಮಾಡುವಂಥ ಫ್ಯಾಕ್ಟ್ರಿ 50 ಮೀಟರ್ ಕೂಡ ಇಲ್ಲ, ಅದು ಪಕ್ಕದಲ್ಲೇ ಕಟ್ಟಿದ್ದಾರೆ, ಅದ್ರ ಬಗ್ಗೆ ಹೇಳ್ತಾ ಇಲ್ಲ. ಇದು ನಮ್ಮದು 430, ಇದು ನೋಡಿ ಇದು ಕೊಡ್ತೀನಿ, ನಿಮ್ಗೆ ದಾಖಲೆ ಕೊಡ್ತೀನಿ. ಇಂಜಿನಿಯರ್ ಮಾಡಿರೋದು 430 ಮೀಟರ್ ಎಷ್ಟಿದೆ, ಕಚರ ಹಾಕುವ ಸ್ಥಳಕ್ಕೂ ಇದಕ್ಕೂ ಕೂಡ 200. ಅದು ಮನುಕ ತಿನ್ನುವ ವಸ್ತು, ಆಹಾರದ ವಸ್ತು, ಅದರಿಂದ ಎಷ್ಟು ಗಲೀಜು ಆಗ್ತದೆ ಏನಾಗ್ತದೆ ನಿಮ್ಗೆ ಗೊತ್ತಿದೆ, ಎಷ್ಟು ಕಲ್ಮಶ ಆಗ್ತದೆ. ಆದರೆ ಅದನ್ನು ಅವರು ತೋರಿಸ್ತಲ್ಲ, ಪಕ್ಕದಲ್ಲಿದೆ ಅಂತ ಹೇಳ್ತಾರೆ. ಯಾವ ಪಕ್ಕದಲ್ಲಿದೆ ಇದು? ಈಗ ನೀವು ಇಲ್ಲಿ ಇದ್ದೀರಿ, ಏನಾದ್ರು ವಾಸನೆ ಆಗಲಿ ಶಬ್ದ ಆಗಲಿ ಇದೆಯಾ ಏನು ಗೊತ್ತಾಗ್ತದ? DDPI ಬಂದು ನೋಡ್ಕೊಂಡು ಹೋಗಿದ್ದಾರೆ, ಎಲ್ಲರೂ ಬಂದು ನೋಡ್ಕೊಂಡು ಹೋಗಿದ್ದಾರೆ, ಆದರೆ ನಮ್ಮ ವಿರುದ್ಧವೇ ರಿಪೋರ್ಟ್. ಇದು ವಾಸ್ತವಾಂಶ. ಆಮೇಲೆ ನೋಡಿ ಇದು ನೋಡಿ ಇಲ್ಲಿ ಕೂತಿದ್ದಾರೆ ಇವ್ರಿಗೆ ಕರೆದು ಬಂದಿರೋದು ನಾನು ಅದಕ್ಕೆ. ಇವರು ಮುಸ್ತಾಕ್ ಚಮನ್ ಶೇಖ್ ಅಂತ ಅಲ್ಲಿದ್ದಾರೆ. ನೆಕ್ಸ್ಟ್ ಫೋಟೋ ಹಾಂ, ಈ ನೋಡಿ ಇವರೇ ಆ ಮೇಸ್ತ್ರಿ ತಂದಿದ್ದು. ಅಲ್ಲಿ ನೋಡಿ ಆ ಮೇಲಿನ ಜಾಗ ಫ್ಯಾಕ್ಟ್ರಿ ಇರುವಂಥ ಜಾಗ. ನಾವು ಕ್ಲಾಸ್ ರೂಮ್ ಕಟ್ಟಿದ್ದು 2011, ಇದು ಏಪ್ರಿಲಲ್ಲಿ ಕಟ್ಟಿದ್ದು. ನಾವು ಏಪ್ರಿಲಲ್ಲಿ ಕಟ್ಟಕ್ಕೆ ಶುರು ಮಾಡಿದ್ದು, ಇವರೇ ನಿಂತು ಮಾಡಿಸಿರೋದು ಕೆಲಸ. 2011 ಕಟ್ಟಿದ್ದು, 2011 ಏಪ್ರಿಲಲ್ಲಿ. ಜೂನಿಗೆ ಬೇಕಿತ್ತು ನಮ್ಮ ಕ್ಲಾಸ್ ರೂಮು, ಏಪ್ರಿಲಿಂದ ನಾವು ಶುರು ಮಾಡಿದ್ವಿ ಕೆಲಸ. ಆ ಕಲ್ಲುಗಳನ್ನು ತಂದು ಹಾಕಿ ನೋಡಿ ಶುರು ಮಾಡಿದ್ವಿ. ನೆಕ್ಸ್ಟ್ ಫೋಟೋ ನೋಡಿ, ಇದು ಕಾಣ್ತದೆ ಅದೇ ಜಾಗ. ಗೋ ನೆಕ್ಸ್ಟ್ ಇಲ್ಲಿ ನೋಡಿ, ಹಿಂಭಾಗ ಈ ಕಡೆ ದ್ರಾಕ್ಷಿ ತೋಟ ಇತ್ತವಾಗ, ಈಗ ಕಬ್ಬು ಮಾಡಿದ್ದಾರೆ ಹಿಂಭಾಗ. ಮುಂಭಾಗದಲ್ಲಿ ಫ್ಯಾಕ್ಟ್ರಿ ಜಾಗ, ನಮ್ಮ ಸ್ಥಳ ಆಗಿ ನೋಡಿ, ಅದು ಮುಂಭಾಗ, ಇದು ಹಿಂಭಾಗ. ಈ ಕಡೆ ದ್ರಾಕ್ಷಿ ತೋಟ ಇರೋದು ಹಿಂಭಾಗ, ಇದು ಮುಂಭಾಗ, ಅದು ಫ್ಯಾಕ್ಟ್ರಿ. ಅವ್ರು ಹೇಳ್ತಾರೆ ಅವ್ರದ್ದು ಕಬ್ಬಿನ ತೋಟ ಇದು ಇತ್ತು, ಫ್ಯಾಕ್ಟ್ರಿ ಇತ್ತು 12ಕ್ಕೆ, ಮತ್ತೆ ಬೇರೆ ಎಲ್ಲ ಕಬ್ಬು ಇತ್ತು ಅಂತ. ಎಲ್ಲಿದೆ ಕಬ್ಬು ಸರ್? ಇಲ್ಲಿ ನಮ್ಮ ಜಾಗದಲ್ಲಿ ಕಬ್ಬು ಇದೆಯಾ? ಪಕ್ಕದಲ್ಲೂ ಕಬ್ಬು ಇರಲಿಲ್ಲ, ದ್ರಾಕ್ಷಿ ತೋಟ ಇತ್ತು. ಇದನ್ನ ಯಾವುದು ಪರಿಗಣಿಸ್ತಾ ಇಲ್ಲ. ಯಾವುದೋ ಒಂದು ದಾಖಲೆ ನಾನು ಹೇಳ್ತೀನಿ, ಯಾವ್ದಾದ್ರು ದಾಖಲೆಗಳು ಆ ರೀತಿ ಇದೆ. ನೆಕ್ಸ್ಟ್ ಆಯ್ತು ನೋಡಿ, ಇದು ಆಯುವಾದಿದೆಲ್ಲ. ಈ 3 ಕೋಣೆಗಳನ್ನ ಫಸ್ಟ್ ಕಟ್ಟಿ. ನೆಕ್ಸ್ಟ್ ಕ್ಲಾಸ್ ರೂಮ್, ಶುದ್ಧ ಕ್ಲಾಸ್ ರೂಮ್. ಇಲ್ಲಿ ತೋರಿಸಿಲ್ಲ, ಇಲ್ಲಿ ನೀವು ಹೋಗಿ ಕ್ಲಾಸ್ ರೂಮ್ ಸರ್. ಇದು 2011 ಚಾಲೂ ಆಯ್ತು. ಹೌದು, 2011 ಪಟ್ಟಣ ಪಂಚಾಯತಿ ಅಥವಾ ನಿಮ್ಮ ಮುನ್ಸಿಪಾಲ್ಟಿ ಏನಾದ್ರು ದಾಖಲಾತಿ ಇದೆಯಾ ಸರ್? ಒಂದು ನಾವು ನೋಡಿ, ಇದು ರೆವಿನ್ಯೂ ಜಾಗ ನೋಡಿ, ಇದು ಕ್ಲಾಸ್ ರೂಮ್ ಆಯ್ತಾ. ಫಸ್ಟ್ ನಾವು ಕಟ್ಟಿದ ತೋರಿಸ್ತಾರೆ. ಇದು ಫಸ್ಟ್ ನಾವು ಕಟ್ಟಿದ್ದ 3 ಕ್ಲಾಸ್ ರೂಮ್ 2011ರಲ್ಲಿ ನಾವು ಕಟ್ಟಿದ್ದೆ, ಅದು ಆಯ್ತಾ. ಇದು ನಾವು ನಾನು ಹೇಳ್ತೀನಿ. ಅವಾಗ ನೋಡಿ, ನಾವು ಪರ್ಮಿಷನ್ ತಗೊಂಡಿದ್ದು ಇದೇ ಜಾಗಕ್ಕೆ, ಅದು ನಿಮ್ಗೆ ತೋರಿಸ್ತೀನಿ, ದಾಖಲೆಗಳು ತೋರಿಸ್ತೀನಿ. ಪಟ್ಟಣ ಪಂಚಾಯತಿಯಿಂದ ನೋಡಿ ಸರ್, ಏನಾಗಿದೆ, ಈ ಜಾಗ ರೆವಿನ್ಯೂ ಜಾಗ, ಎಣ್ಣೆ ಜಾಗ ಅಲ್ಲ, ರೆವಿನ್ಯೂ ಜಾಗ. ಇದು ಅಗ್ರಿಕಲ್ಚರ್ ಲ್ಯಾಂಡ್ ಇತ್ತು, ಹಾಗಾಗಿ ಅದು ಪಟ್ಟಣ ಪಂಚಾಯತಿಗೆ ಬರುವುದಿಲ್ಲ. ನಾವೊಂದು ಅವರಿಗೆ ಲೆಟರ್ ಕೇಳಿದ್ದು. ಏನೇ ಮಾಡಕ್ಕೆ ಮುಂಚೆ ಸರ್ ಕಟ್ಟಡ ಚಾಲೂ ಆಗಿತ್ತು. ಹೌದು, ಯಾಕಂದ್ರೆ ಜಾಗ ನಮ್ಮ ಈ ಕಟ್ಟಡ ಅಲ್ಲ, ಪಕ್ಕ ಕಟ್ಟಡದಲ್ಲಿ ತಾತ್ಕಾಲಿಕ ಕಟ್ಟಡ ಶೆಡ್ ನಾವು ಕಟ್ಟಿರೋದು. ಅದು ನಮಗೆ ಯಾಕಂದರೆ ಅರ್ಜೆಂಟ್ ಕ್ಲಾಸ್ ರೂಮ್ ಬೇಕಿತ್ತು, ನಮ್ಮ ಹಣ ಇರಲಿಲ್ಲ ಶಾಲೆ ಮಾಡಲಿಕ್ಕೆ, ಇದೆಲ್ಲ ತೊಗೊಳ್ಳಿಕ್ಕೆ. ನಾವು ಖರೀದಿ ಮಾಡಲಿಕ್ಕೆ 12ಕ್ಕೆ ನಾವು ಖರೀದಿ ಮಾಡಿದ್ವಿ. ಆದರೆ 11ಕ್ಕೆ ನಮ್ಗೆ ಬೇಕು ಅಂತ ಮಾಲಕರ ಹತ್ರ ಪರ್ಮಿಷನ್ ತಗೊಂಡು ಆ ಕಟ್ಟಿದ್ದು ತಾತ್ಕಾಲಿಕ ಕಟ್ಟಡ ಕಟ್ಟಿ ಶಾಲೆ ಶುರು ಮಾಡಿ. ಹಾಗಾಗಿ ನಮ್ಮ ಹೆಸರಲ್ಲಿ ಇದ್ದಿಲ್ಲ, ನಮ್ಮ ಹೆಸರಲ್ಲಿ ಬರೀ ಖರೀದಿ ಕರಾರು ಪತ್ರ ಮಾತ್ರ ಇದಷ್ಟೇ ಇದ್ದಿತ್ತು. ಇದ್ರ ಮೇಲೆ ಖರೀದಿ ಕರಾರು 2010ರಲ್ಲಿ ಖರೀದಿ ಕರಾರು ಪತ್ರ ಮಾಡಿಕೊಂಡು ಜಾಗದ ಅನುಮತಿ, ಮಾಲಕರ ಜಾಗ ಅನುಮತಿ ತಗೊಂಡು ನಾವು ಕಟ್ಟಿದ್ದೆ. ಕಟ್ಟಿದ ಮೇಲೆ ಕಟ್ಟೋ ಮುಂಚೆನೆ ನಾವು 2010ಕ್ಕೆ ನಾವು ಇದಕ್ಕೆ ನೋಡಿ, ಇದು ಸ್ಕೂಲ್ ಪರ್ಮಿಷನ್ ನಾವು ಕೊಟ್ಟಂಥ ಫೈಲ್ ಇದೆ ಆಯಿತಾ. 2007 ನೋಡಿ, 25/10/2010 ಪರ್ಮಿಷನ್ ಇದೆ ಸರ್. ಇಲ್ಲಿಗೆ
ನೋಡಿ ಇದಕ್ಕೆ ಈ ಜಾಗಕ್ಕೆ ಇಲ್ಲ ಪಠಾಣ್ ಬಿಲ್ಡಿಂಗ್ ಪರ್ಮಿಷನ್ ಸರ್ ಆರೋಪ ಮಾಡ್ತಾ ಇದ್ದಾರೆ ಅವರು. ಇಲ್ಲ ಪಠಾಣ್ ಬಿಲ್ಡಿಂಗ್ ಅಲ್ಲಿ ನಾವು LKG UKG ಪ್ರೈಮರಿ ಮಾತ್ರ ನಡೆಸಿರೋದು, ಬೇರೆ ಯಾವ ಕ್ಲಾಸ್ ಅಲ್ಲಿ ಹೋಗಿ ನೋಡ್ಬೋದು. ಬರೀ 3 ಕ್ಲಾಸ್ ನೋಡಿ ಶಾಲೆ ಮಂಜೂರಾತಿ ಸರ್ ಪರ್ಮಿಷನ್ ಇದು ರಾಯಲ್ ಅಕಾಡೆಮಿ ಅಂತ ನೀವು ತಗೊಂಡಿದ್ದೀರೋ ಅಥವಾ ಇದಕ್ಕಿಂತ ಮುಂಚೆ ಬೇರೆ ಏನಿದೆ? ಇಲ್ಲ ಅದೇ ಇಲ್ಲಿ ನೋಡಿ ಇಲ್ಲಿ ಹೆಸರಿದೆ. ಇಲ್ಲಿ ನೋಡಿ ಶಿವರಾಜ್ ಭಾರತಿ ಬಸಗುಂಡೆ ಜಿಲ್ಲಾ ಪಂಚಾಯತ್ ಸದಸ್ಯರು ಒಂದು ಶಾಲಾ ಮಂಜೂರಾತಿ ಕುರಿತು ಶಿಕ್ಷಣಾಧಿಕಾರಿಗಳಿಗೆ ಒಂದು ಇದು ಕೊಟ್ಟಿದ್ದಾರೆ, ಏನಂತಾರೆ ರೆಕಮೆಂಡೇಶನ್. ಈಗ ಏನು ಹೇಳ್ತಾರೆ ನೋಡಿ, ಒಂದು ಮುಜಾವರ ಮನಗುತ್ತಿ ತೋಟ ವ್ಯಾಪ್ತಿಯಲ್ಲಿ ಸುಮಾರು 2,000 ಜನಸಂಖ್ಯೆಗಳು ಕನ್ನಡ ಶಾಲೆ ಇರುವುದಿಲ್ಲ. ಆದ್ದರಿಂದ ಜ್ಞಾನದೀಪ ಎಜುಕೇಷನ್ ಸೊಸೈಟಿ ವತಿಯಿಂದ ರಾಯಲ್ ಇಂಡಿಯನ್ ಅಕಾಡೆಮಿ ಶಾಲೆಯನ್ನು ಕುರಿತು ಗ್ರಾಮೀಣದ ಮುಜಾವರ ಮನಗುತ್ತಿ ತೋಟ ವ್ಯಾಪ್ತಿಯಲ್ಲಿ ಆರಂಭಿಸಲು ಅನುಮತಿ ಕೊಟ್ಟು ಸಹಕರಿಸಬೇಕು ತಮ್ಮಲ್ಲಿ ವಿನಂತಿಸುತ್ತೇವೆ. ಸರ್ ಈಗ ಅವರು ಪುರಸಭೆಯಿಂದ ಯಾವುದೇ ಪರ್ಮಿಷನ್ ಅಂತ ಹೇಳ್ತಾರೆ. ಪುರಸಭೆ ನಮ್ಮ ಬಂದು ಬರುವುದೇ ಇಲ್ಲ ಸರ್. ಇದು ಮತ್ತೆ ಸರ್ ಗ್ರಾಮೀಣ ಅವರು ಆರೋಪ ಏನು ಮಾಡ್ತಾರೆ ಸರ್, ಇಲ್ಲಿಗಲ್ ಬಿಲ್ಡಿಂಗ್ ಇತ್ತು ಹೇಳ್ತಾರೆ ಸರ್. ಅವರು ಇಲ್ಲಿಗಲ್ ಇತ್ತು ಹೇಳ್ತಾರೆ ಬಿಲ್ಡಿಂಗ್. ಲೀಗಲ್ ಬಿಲ್ಡಿಂಗ್ ಯಾವುದೇ ಇಲ್ಲ ಸರ್. ಪರ್ಮಿಷನ್ ಏನಿದೆ ಸರ್? ಏನ? ವಿನಂತಿ ಲೆಟರ್ ಇದೆ ಸರ್ ಅದು. ಅದೇ ಈ ಜಾಗಕ್ಕೆ ನೋಡಿ, ಇದು ನಾವು BO ಕೊಟ್ಟಿದ್ದ ಇದು, ಇದರಲ್ಲಿ ನಕ್ಷೆಗಳಿದ್ದಾವೆ. ನಿಮ್ಗೆ ತೋರಿಸ್ತೀನಿ ಇದರಲ್ಲಿ ಈ ಜಾಗದ ಎಲ್ಲ ನಕ್ಷೆಗಳು. ಈ ಜಾಗ ನಮ್ಮ ಹೆಸರಿಗೆ ಆಗಿರ್ಲಿಲ್ಲಲ್ಲ. ಅಲ್ಲ ಈಗ ಸರ್, ಬಸಗುಂಡಿಯವರು ಸರ್ 2011 ಸರ್ ಇಲ್ಲಿ ನೋಡಿ, ತಗೊಂಡಿದ್ದೀರೋ ಈ ಜಾಗದ ವ್ಯಾಲ್ಯೂಷನ್ ಸರ್ಟಿಫಿಕೇಟ್ ಇಲ್ಲಿ ನೋಡಿ 407E ಇಂಜಿನಿಯರ್ ಕೊಟ್ಟಿದ್ದು. ಇದನ್ನ ನಾವು ಇವ್ರಿಗೆ ಕೊಟ್ಟಿರೋದು. ಇಲ್ಲಿ ನೋಡಿ ಗೌಟ್ ಅಪೋಸಿಷನ್ ಪ್ಲಾಟ್, ಶರತ್ ಹೇಮಚಂದ್ರ ಲ್ಯಾಂಡ್, ಶಿರಜುದ್ದೀನ್ ಬಾಗೆ ಇನಾಮದಾರಿ ನೋಡಿ ರಿಮೈನಿಂಗ್ ಲ್ಯಾಂಡ್ ಆಫ್ ಸರ್ವೆ ನಂಬರ್ 407. ಇದು ವ್ಯಾಲ್ಯೂಷನ್ ರಿಪೋರ್ಟ್ ನಾವು ಈ ಜಾಗ ನಾವು ತಗೊಳ್ತಾ ಇದ್ದೀವಿ ಅಂತ ತೋರಿಸಿ ಡೀಟೇಲ್ ತೋರಿಸಿ ಇದನ್ನ ಕೊಟ್ಟಿದ್ವಿ. ಮತ್ತೆ ನೋಡಿ ರಸ್ತೆ ರಕ್ಷಣೆ ಕೂಡ ಕರೆಕ್ಟ್ ಇದೆ, ಇದು ಕರೆಕ್ಟ್ ಇದೆ. ಬಟ್ ಇದು ಕಟ್ಟಾಕ ಮುಂಚೆ ಪರ್ಮಿಷನ್ ಸರ್ ನೋಡಿ ನಾವು ಕೇಳ್ತೀನಿ. ನಾವು ಪಂಚಾಯತಿ ಕೇಳಿದ್ವಿ, ಅವರು ಹೇಳಿದ್ರು ಇದು ಪಂಚಾಯತಿ ವ್ಯಾಪ್ತಿಗೆ ಬರುವುದಿಲ್ಲ, ನೀವು ಎನ್ನೇ ಮಾಡಿ, ಯಾಕಂದ್ರೆ ಅದಕ್ಕೆ ಪಂಚಾಯತಿ ಉತ್ತಾರ ಇಲ್ಲ ಈ ಜಾಗಕ್ಕೆ. ಅವಾಗ ಬರೀ ರೆವಿನ್ಯೂ ಉತ್ತಾರ. ಸರ್ ಅನ್ಸ್ಕೊಂಡೆ ಈಗ ನೀವೇನು ಹೇಳಿದ್ರಿ DDP ಅವರಿಗೆ ಒಂದು ಅರ್ಜಿ ಬರ್ದ್ರಿ, ನಮಗೆ ಶಿಕ್ಷಣ ಇಲ್ಲಿ ಈ ಏರಿಯಾದ ಮನಗುತ್ತಿಯವರ ಏರಿಯಾದಾಗ ಏನೋ ಶಾಲೆಗಳ ಕೊರತೆ ಐತಿ, ಮಕ್ಕಳ ಶಿಕ್ಷಣಕ್ಕಾಗಿ ಇಲ್ಲಿ ಶಿಕ್ಷಣ ಮಾಡೋಕ್ಕೆ ಅವಕಾಶ ಕೊಡಿ ಅಂತ ಪರ್ಮಿಷನ್ ಲೆಟರ್ ಬರ್ದ್ರಿ. ಹೌದು ಆ DDP ಆಗಲಿ BO ಆಗಲಿ ಪರ್ಮಿಷನ್ ಕೊಟ್ಟಾರ ನಿಮ್ಗೆ ಅವಾಗ? ಅದೇ ವರ್ಗಾವಣೆ ಅಲ್ಲಿಂದ ಈ ಕಡೆ ನೋಡಿ ಅದಕ್ಕೆ ಶಾಲೆ ವರ್ಗಾವಣೆ ಮಾಡಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರೆ ಸರ್. ಅಲ್ಲೇ ಶಾಲೆ ಸ್ಕೂಲ್ ವರ್ಗಾವಣೆ ಮಾಡಕ್ಕೆ ಪರ್ಮಿಷನ್ ಕೊಟ್ಟಾರ ಸರ್. ಸರ್ ಅಲ್ಲಿ ನಾವು ನಡೆಸಿದ್ದು ಕಿಂಡರ್ ಗಾರ್ಡನ್ ಶಾಲೆ, ಅಲ್ಲಿ 3 ರೂಮ್ ಇತ್ತು. ಪ್ಲೇ ಹೋಮ್ ಈಗಲೂ ಅಷ್ಟೇ ಇದೆ. ಪ್ಲೇ ಹೋಮ್ LKG UKG 1ನೇ ಕ್ಲಾಸ್ ನಾವು ಇಲ್ಲಿ ಶುರು ಮಾಡಿದ್ವಿ. 2009ರಲ್ಲಿ ನಾವು ಅಲ್ಲಿ ಸ್ಟಾರ್ಟ್ ಮಾಡಿದ್ವಿ. ವರ್ಗಾವಣೆ ಮಾಡಕ್ಕೆ ಅದೇ ಏನಾದ್ರು ಪರ್ಮಿಷನ್ ಹೊರಗಡೆ ಇಲ್ಲ ಸರ್. ಹೊಸ ಶಾಲೆ ನಾವು ಇಲ್ಲೇ ಶುರು ಮಾಡಿದ್ವಿ. 1ನೇ ಕ್ಲಾಸಿಗೆ ನಾವು ಇಲ್ಲೇ ಶುರು ಮಾಡಿದ್ವಿ. ಇದೇ ಜಾಗದಲ್ಲಿ ನೋಡಿ ಒಂದು ತಿಳ್ಕೊಡಿ, 1ನೇ ಕ್ಲಾಸಿಗೆ ಪ್ರಾಥಮಿಕ ಶಾಲೆಗೆ ನಾವು ಇದೇ ಜಾಗದಲ್ಲಿ ಪರ್ಮಿಷನ್ ತಗೊಂಡು ಇವೆಲ್ಲ ದಾಖಲಾತಿ ಕೊಟ್ಟು ಇಲ್ಲೇ ಶುರು ಮಾಡಿದ್ವಿ. ಇಲ್ಲೇ ಶುರು ಮಾಡಿದ್ವಿ. ಈಗ ಯಾವ ರೀತಿ ತೋರಿಸಿದ್ವಿ ನೋಡಿ ಇದು ನೋಡಿ ಸರ್, ಇನಾಗ್ರೇಷನ್ ಫೋಟೋ. ಅಲ್ಲಿ ಮುಂದೆ ನೋಡಿ ಈಸ್ಟ್ ಫ್ಯಾಕ್ಟ್ರಿ ಇರೋ ಸ್ಥಳ ನೋಡಿ. ಸರ್ ಈಗ ಅವ್ರು ಏನಂತಾರೆ ಸರ್ ಅಂದ್ರೆ ತಾವು ಇದು ಶಾಲೆ ಸ್ಟಾರ್ಟ್ ಮಾಡೋದ್ನಾಗ ಏನು ಅನುಮತಿ ಪತ್ರ ಕೊಟ್ಟಾರಲ್ಲ ಸರ್, ಅದನ್ನ ತೋರಿಸ್ತಾರ ಅಂತ ಅವ್ರು ಆರೋಪ ಮಾಡ್ತಾರೆ ಸರ್. ಅನುಮತಿ ಸರ್ ಮತ್ತೆ ಇದು ಪಠಾಣ ಬಿಲ್ಡಿಂಗ್ದಾಗ ಸರ್ ಸ್ಕೂಲ್ ಐತಿ ಅವ್ರು ಹೇಳ್ತಾರೆ ಸರ್. ಅದೆಲ್ಲ ಬಿಡಿ ಸರ್, ಇಲ್ಲಿನ ಪರ್ಮಿಷನ್ ಐತೆ ನಿಮ್ಮ ಇದೆ ಸರ್. ಕಟ್ಟಡ ಪರ್ಮಿಷನ್ ಅನುಮತಿ ಶಿಕ್ಷಣ ಸರ್ ಕಟ್ಟಡ ಇಲಾಖೆ ನೋಡಿ ನಮ್ಮ ಹೆಸರು ಜಾಗ ಇಲ್ಲಿದ್ದಕ್ಕೆ ನಾವು ಹೇಳಿದ್ದಲ್ಲ, ಮಾಲಕರ ಒಪ್ಪಿಗೆ ತಗೊಂಡು ಶೆಡ್ ಕಟ್ಟಿದ್ವಿ, ತಾತ್ಕಾಲಿಕ ಕೊಠಡಿ ಕಟ್ಟಿದ್ದು. ನಾವು ನಮ್ಮ ಜಾಗ 12ಕ್ಕೆ ನಾವು ಕೊಂಡುಕೊಂಡು ಹಣ ಹೊಂದಿಸಿ ಕೊಂಡುಕೊಂಡು 14ಕ್ಕೆ ನಮ್ಗೆ ಎಣ್ಣೆ ಆಯಿತು. ಎಣ್ಣೆ ಮಾಡಿಕೊಂಡು, ಯಾಕಂದ್ರೆ ನೋಡಿ ಇದು ಅಗ್ರಿಕಲ್ಚರ್ ಲ್ಯಾಂಡ್ ಆಗಿ ಅವ್ರು ಹೇಳ್ತಾರೆ ದ್ರಾಕ್ಷಾಯಣಿ ಪಾಟೀಲ್ ಅಂತ ಒಂದು ಹೆಸರಿನ ಜಾಗದಲ್ಲಿ, ಇವರು ದ್ರಾಕ್ಷಾಯಣಿ ಪಾಟೀಲ್ ಸಂಸ್ಥೆಯ ಕಾರ್ಯದರ್ಶಿ ಆಯ್ತಲ್ಲ, ಇವರು ಅಗ್ರಿಕಲ್ಚರಿಸ್ಟ್. ಇವರ ಹೆಸರಲ್ಲಿ ನಾವು ಜಾಗ ತಗೊಂಡು, ಯಾಕಂದ್ರೆ ಅಗ್ರಿಕಲ್ಚರ್ ಅಷ್ಟೇ ಅಗ್ರಿಕಲ್ಚರ್ ಲ್ಯಾಂಡ್ ತಗೋಬಹುದು. 12ಕ್ಕೆ ನಾವು 10ಕ್ಕೆ ಕರಾರು ಪತ್ರ ಮಾಡಿಕೊಂಡು 12ಕ್ಕೆ ನಾವು ಜಾಗ ತಗೊಂಡು 14ಕ್ಕೆ ನಾವು ಎಣ್ಣೆ ಮಾಡಿ ಆಮೇಲೆ ಟೌನ್ ಪ್ಲಾನಿಂಗ್ ಮಾಡಿದ ನಂತರ ಇದನ್ನ ನಾವು ಶಾಲೆಗೆ ಅಂದರೆ ಸಂಸ್ಥೆಗೆ ಲೀಸ್ ಮಾಡಿಕೊಂಡು ನಂತರ ಬ್ಯಾಂಕ್ ಲೋನಿಗೋಸ್ಕರ ಪರ್ಮಿಷನ್ ತಗೊಂಡು ನೋಡಿ. ಪರ್ಮಿಷನ್ ಇಲ್ಲ ಅಂದರೆ 17ಕ್ಕೆ ಪಕ್ಕ ಕಟ್ಟಡಕ್ಕೆ ನಮಗೆ ಪರ್ಮಿಷನ್ ಇಲ್ಲ. ಯಾವಾಗ ಸರ್? ಎಷ್ಟು? ಇದು 2/3/2017ಕ್ಕೆ ಈ ಪಕ್ಕ ಕಟ್ಟಡ ಈ ಒಂದೇ ಈ ಬಿಲ್ಡಿಂಗ್ ಈ ಕಡೆ ಬಿಲ್ಡಿಂಗ್ ಆ ಕಡೆಯಿಂದ ಅವೆಲ್ಲ ಈಗ ನಾವು ಬಿಟ್ಟಿದ್ದೀವಿ. ಆ ಬಿಲ್ಡಿಂಗ್ ಇಲ್ಲ, ಈ ಫಂಕ್ಟ್ ಕೆಲಸ ಮಾಡ್ತಾ ಇಲ್ಲ. ಅವು ತಾತ್ಕಾಲಿಕ ಕಟ್ಟಿದ್ದು ಒಂದೊಂದೇ ಕೊಠಡಿ ವರ್ಷ ಕಟ್ಕೊಂಡು ಮಾಡಿದ್ವಿ. ವಿದೌಟ್ ಪರ್ಮಿಷನ್ ಕಟ್ಟಿದ್ರೆ ಹೌದು, ವಿತೌಟ್ ಪರ್ಮಿಷನ್ ಅಂದರೆ ಅದಕ್ಕೆ ಪರ್ಮಿಷನ್ ನಮ್ಗೆ ಹೆಸರು ಜಾಗ ಇರಲಿಲ್ಲ. ಮತ್ತದು ಏನಂತಾರೆ ಅದಕ್ಕೆ ಹೊಲ ರೈತರು ಮಾಡ್ತಾರಲ್ಲ, ಈ ರೈತರು ಶೆಡ್ ಹಾಕ್ತಾರಲ್ಲ, ಆ ರೀತಿ ಒಂದು ಪತ್ರ ಅವ್ರು ಕೊಟ್ಟಿದ್ದಾರೆ.
ಅದು ನಮ್ಮ ಹತ್ರ ಮಿಸ್ ಆಗಿದೆ, ಅದು ನಾವು ಹುಡುಕ್ತಾ ಇದ್ದೀವಿ. ಬಹುಶಃ ನಮ್ಮ ಡಾಟಾಬೇಸ್ ಇದೆ ಅಂತ ಹುಡುಕ್ತೀವಿ. ಒಂದು ಲೆಟರ್ ಕೊಟ್ಟಿದ್ದು ಅವ್ರು ಹೇಳಿದ್ದಾರೆ ನಮಗೆ. ಹೇಳಿದರೇನು, ಇದು ನಮ್ಮ ವ್ಯಾಪ್ತಿಗೆ ಬರುವುದಿಲ್ಲ, ನೀವು ಎಣ್ಣೆ ಮಾಡಿದ ಮೇಲೆ ನಮ್ಮ ಆಸ್ತಿ ನಂಬರ್ ಆದಮೇಲೆ ನಾವು ಪರ್ಮಿಷನ್ ತಗೊಳ್ಳಿ, ಈಗ ನೀವು ತಾತ್ಕಾಲಿಕ ಕಟ್ಟಡ ಕಟ್ಬೋದು ಅಂತ ನಮ್ಗೆ ಹೇಳಿದ್ದಾರೆ. ಅವಾಗಿನ ಸೆಕ್ರೆಟರಿ ಅದು ಕೊಟ್ಟಿರೋ ಒಂದು ಪತ್ರ ಇದೆ. ಅರೆ ಅದು ನಮ್ಮ ಒಂದ್ಸಲಿ ಮಳೆ ಬಂದು- ಅದು ಪತ್ರ ಇದೆ. ಆ ಪತ್ರ ಈಗ ನಮ್ಮ ಹತ್ರ ಇಲ್ಲ ಸರ್. ಯಾಕಂದ್ರೆ ಒಂದ್ಸಲಿ ಮಳೆ ಬಂದು ನಮ್ದೆಲ್ಲ ಶೀಟ್ ಹಾರಿ ಹೋಗಿತ್ತು. ಅವಾಗೆಲ್ಲ ಫೈಲ್ಸ್ ಕೆಲವಾಗ ಸರ್ ಎಣ್ಣೆ ಯಾವಾಗ ಆಗಿತ್ತು ಸರ್ ಇದು? ಎಣ್ಣೆ 2014 14 14 ಅಂದರೆ ಅದು ಆ್ಯಕ್ಚುಲಿ ಡೇಟ್ 15ಗೆ ಬಂದಿದೆ. 15 ಜನವರಿ 9ಗೆ ಬಂದಿದೆ ಎಣ್ಣೆ ತೋರಿಸಿದೆ. ಆಯ್ತಾ, 14ಕ್ಕೆ ಡಿಸೆಂಬರ್ ಇತ್ತದು. ಎಣ್ಣೆ KJP ಆಗೈತೆ ಅಥವಾ ನುಸ್ತ ಎಣ್ಣೆ ಆಗಿತ್ತು? ನಾವು ಟೌನ್ ಪ್ಲಾನಿಂಗ್ ಮಾಡಿದ್ವಿ ಸರ್. Town ಟೌನ್ ಪ್ಲಾನಿಂಗ್ ಆಗಿ ನಗರ ಟೌನ್ ಪ್ಲಾನಿಂಗ್ ಮಾಡಿ ಅಂತ ಟೌನ್ ಪ್ಲಾನಿಂಗ್ ತೋರಿಸಿ. KJP ಮಾಡ್ಸಿಲ್ಲ ಸರ್, KJP ಆಗಿಲ್ಲ ಅದು. ಟೌನ್ ಪ್ಲಾನಿಂಗ್ ಅಂತ ಏನು ಸರ್ ಅದೇ ಅಲ್ಲ. ಟೌನ್ ಪ್ಲಾನಿಂಗ್ ಮಾಡಿ ನಕ್ಷೆ ಕೊಟ್ಟು ಅದು ಪ್ಲಾನಿಂಗ್ ಮಾಡಿ ಮತ್ತೆ ಅವರು ಅದನ್ನು ನಮಗೆ ಪರ್ಮಿಷನ್ ಕೊಟ್ಟಿದ್ದಾರೆ. ಅದ್ರ ನಂತರನೇ ನಾವು ಟೌನ್ ಪ್ಲಾನಿಂಗ್ ಟೌನ್ ಪ್ಲಾನಿಂಗಲ್ಲಿ ಮಾಡಿ ಇದು ರಸ್ತೆ ಟೌನ್ ಪ್ಲಾನಿಂಗ್ ನೋಡಿ. ಟೌನ್ ಪ್ಲಾನಿಂಗಲ್ಲಿ ರಸ್ತೆ ಕೂಡ ಈಗ ಮೊನ್ನೆ ಅವರು ಅನಧಿಕೃತವಾಗಿ ರಸ್ತೆನ ಮುಚ್ಚಿದ್ರು. ರಸ್ತೆನ ಮುಚ್ಚಿದ್ರು. ಈ ರಸ್ತೆ ಟೌನ್ ಪ್ಲಾನಿಂಗಿಂದ ಕೊಟ್ಟಿದ್ದ ರಸ್ತೆ ಇದೆ, ಪಂಚಾಯತಿಗೆ ಕೊಟ್ಟಿದ್ದ ರಸ್ತೆ ಇದೆ. ಅದನ್ನು ಅವರು ನಮಗೆ ಸುಮ್ಮನೆ ತೊಂದರೆ ಕೊಡಬೇಕು ಅಂತ ಹೇಳಿ ಮಾಡ್ತಾರೆ. ಮತ್ತು ಅವರು ಇನ್ನೊಂದು ಮಾತು ಹೇಳಿದ್ದಾರೆ, ನಾವು ರಸ್ತೆಗೆ ಅವ್ರ ಹತ್ರ ಕೇಳ್ಕೋಬೇಕಿತ್ತು, ನಾವು ಅವ್ರು ಕೊಡ್ತಿದ್ರು ನಮಗೆ ಅಂತ. ಅಂದ್ರೆ ಸರ್- ರಸ್ತೆ ಬಗ್ಗೆ ನಾವು ರಸ್ತೆ ಒಂದು ಬಾಂಡ್ ಮಾಡಿಕೊಂಡು 2 ಲಕ್ಷ ರೂಪಾಯಿ ಕೊಟ್ಟು ಅಂದ್ರೆ ಅವ್ರು ಏನಂತಾರೆ ಸರ್, ರಸ್ತೆದ ಫ್ಯಾಕ್ಟ್ರಿದವ್ರದ್ದು ಅಲ್ಲ, ಸ್ಕೂಲ್ದವ್ರದ್ದು ಅಲ್ಲ ಸರ್, ಅದ ಜಮೀನ್ದವ್ರದ್ದು ಐತೆ ಅಂತ ಹೇಳ್ತಾರೆ ಸರ್. ಜಮೀನು ಅವ್ರಿಗೆ ತಾವು ರಿಕ್ವೆಸ್ಟ್ ಮಾಡ್ಕೋಬೇಕಾಗಿತ್ತು, ತಾವು ದಬಾಣಿಕೆ ಮಾಡಿ ಇದು ಮಾಡಿ ಅಂತ ಆರೋಪ ಮಾಡ್ತಾರೆ ಸರ್. ನಾವು ಖರೀದಿ ಮಾಡಿದ್ದೀವಿ, ಬಾಂಡ್ ಪೇಪರ್ಲಿ ಬರ್ಕೊಂಡಿದ್ದೀವಿ. ತೋರಿಸಿ ಅದನ್ನು. ಬಾಂಡ್ ರಸ್ತೆ ಕರಪತ್ರ ಸಹ ಇದಲ್ಲ ಕರಪತ್ರ, ರಸ್ತೆ ಕರಪತ್ರ, ರಸ್ತೆ ಕರಪತ್ರ. that's all it is. ಸರ್ ನಿಮಗೆ ಈ ಸ್ಕೂಲ್ ನಡೆಸೋಕೆ ಅನುಮತಿ ಯಾವಾಗ ಸಿಗ್ತದೆ ಸರ್ ನೋಡಿ, ಇದು 21/5/11 2011ರಲ್ಲಿ 2011ಕ್ಕೆ ಪ್ರಾಥಮಿಕ ತಗೊಳ್ಳಿ ಶಾಲೆ ಅದನ್ನು. ಪ್ರಾಥಮಿಕ ಶಾಲೆ ನಡೆಸೋಕ್ಕೆ ಅಲ್ಲಿ ತಗೊಂಡು. ಇಲ್ಲ, ಇದಲ್ಲ. ಯಾರು last ಈಗ ಎಲ್ಲರೂ ಕೊಟ್ಟಿದ್ದಾರೆ. ಒಟ್ಟಿಗೆ ಇರ್ತಾರೆ. ಡಿಗ್ರಿ ಮಾಡ್ತಾರೆ. ಕ್ಲಿಯರಿಫೈ ಮಾಡಲಿಲ್ಲ. ಸರ್, ಇಲ್ಲಿ ನೋಡಿ, ಈ ರಸ್ತೆ ಹಕ್ಕು ಪತ್ರ, ರಸ್ತೆ ಹಕ್ಕು ಪತ್ರನ ನಮಗೆ ನಾವು ಮಾಲೀಕರ ಹತ್ರ ತಗೊಂಡಿದ್ದೀವಿ. ಇದು ಯಾವಾಗ ತಗೊಂಡಿದ್ದೀವಿ ಅಂದರೆ 9/2/21ಕ್ಕೆ. ಅದು ಪ್ರೈವೇಟ್ ಲ್ಯಾಂಡ್ ಐತಲ್ಲ ಸರ್, ಬೇರೆದವ್ರದ್ದು ಐತಲ್ಲ. ಬೇರೆಯವ್ರಿಗೆ ಅವ್ರ ಹತ್ರನೇ ನಾವು 2 ಲಕ್ಷ ರೂಪಾಯಿ ಕೊಟ್ಟು ಬಾಂಡ್ ಮಾಡ್ಕೊಂಡಿದ್ದೀವಿ. ಶಾಲೆಗೆ ಓಡಾಡಕ್ಕೆ ಶಾಲೆಗೆ ಓಡಾಡಕ್ಕೆ ಅವ್ರು ರಸ್ತೆ. ಕೊಟ್ಟಿದ್ದಾರೆ ದೊಡ್ಡ ಮನ್ಸು ಮಾಡಿ. ನೋಡಿ ಇಲ್ಲಿ ಬರ್ತಾರೆ. ಒಂದು ರಸ್ತೆನೇ ಇತ್ತು ಅದು. ರಸ್ತೆ ಬಂದು ಮಾಡ್ಕೊಂಡಿದ್ದೀವಿ 2 ಲಕ್ಷ ಕೊಟ್ಟು. ಶಾಲೆಗೆ ಅಂದ್ರೆ ನೋಡಿ ಇಲ್ಲಿ 315 ಫುಟ್ ಉದ್ದ, ದಕ್ಷಿಣ ಉತ್ತರ 25 ಫುಟ್ ಅಗಲ, 787 ಚದರ ಫುಟ್ ರಸ್ತೆ ಅಳತೆಯನ್ನು ನಮಗೆ ಕೊಟ್ಟಿದ್ದಾರೆ. ತಗೊಳ್ಳಿ ಆಮೇಲೆ ಎಲ್ಲ ತಗೊಳ್ಳಿ. ಇದೆಲ್ಲ ಇನಾಮದಾರರು ಕೊಟ್ಟಿದ್ದಾರೆ. ಯಾವುದೇನು ಅಬ್ಜೆಕ್ಷನ್ ಇಲ್ಲ. ಮೊನ್ನೆ ತಹಸೀಲ್ದಾರ್ ಹತ್ರ ಬಂದು ಅವ್ರು ಕ್ಲಾರಿಫೈ ಮಾಡಿದ್ದಾರೆ, ನಮ್ಗೆ ತಕರಾರಿಲ್ಲ. ಮತ್ತು ಇವರಿಗೆ ಅವ್ರದ್ದು ಅಲ್ಲ ನಮ್ದು ಅಲ್ಲ ಅಂತಾರೆ. ಅವ್ರು ಯಾಕೆ ಮುಚ್ಚಬೇಕು, ರಸ್ತೆನ ಯಾಕೆ ಮುಚ್ಚಬೇಕು? ಮತ್ತೆ ಸಿರ್ಗಾಮಿ ಅವ್ರು ಹೇಳ್ತಾರೆ, ನಾವು ಮಕ್ಕಳನ್ನ ತಗೊಂಡೋಗಿ ಸ್ಟ್ರೈಕ್ ಮಾಡಿ. ನಾವು ಸ್ಟ್ರೈಕ್ ಮಾಡಿಲ್ಲ ಸರ್. ತಾವು ಮಕ್ಕಳ ಹಕ್ಕುಗಳ ಉಲ್ಲಂಘನೆ ಮಾಡ್ಯಾರ ಅಂತ ಆರೋಪ ಮಾಡ್ತಾರೆ ಸರ್. ನೋಡಿ ಸರ್, ನಾನೊಬ್ಬ ವಕೀಲ, ನಾನು ಕೂಡ ಒಂದು LLB ಮಾಡಿದ್ದೀನಿ. ನಮಗೆ ಮಕ್ಕಳ ಹಕ್ಕುಗಳ ಬಗ್ಗೆ ಚೆನ್ನಾಗಿ ಗೊತ್ತಿದೆ. ಇದು 2ನೇ 3ನೇ ಶಾಲೆನ ಓಪನ್ ಮಾಡ್ತಿರೋದು. ಮಕ್ಕಳನ್ನ ಯಾವತ್ತು ಇದು ಉಪಯೋಗಿಸೋದನ್ನ ನಾವು ಯಾವಾಗಲೂ ಉಪಯೋಗಿಸಿ ಯಾವಾಗಲೂ ಮುಚ್ಚಿಸ್ತಾ ಇದ್ದು ನಾವು ಮತ್ತು ಮಾಡಲಿಲ್ಲ. ಸರ್, ತಾವು ಪಾಲಕರನ್ನ ಒಂದು ವಾಟ್ಸಪ್ ಗ್ರೂಪ್ ಮಾಡಿರುತ್ತೆ ಸರ್, ಎಲ್ಲ ಪಾಲಕರದ್ರಿ. ಅದರಲ್ಲಿ ತಾವು ಆಗಲ್ಲ ಮೇಡಮ್, ಶಾಲೆಯ ಆಗಲ್ಲ ಸರ್. ಅಂದ್ರೆ ತಾವೆಲ್ಲ ಮಾಡಿರುತ್ತೆ ಸರ್, ಅಂತ ಅದರಲ್ಲಿ ತಾವು ಮೆಸೇಜ್ ಹಾಕ್ತಿರುತ್ತೆ, ಮೀಟಿಂಗ್ ಇದೆ ಬಾ ಅಂತ. ಮೀಟಿಂಗ್ ಬಂದಾಗ ಆಟೋಮೆಟಿಕ್ಲಿ ಇದನ್ನೆಲ್ಲ ಇದು ಮಾಡ್ತಾರೆ. ಯಾವುದೇ ಶಾಲೆಯ ಯಾವುದೇ ಮಾಹಿತಿ ಕೊಡೋದಿದ್ರೆ ವಾಟ್ಸಪ್ ಗ್ರೂಪ್, ಪ್ರತಿ ಶಾಲೆ ಆಯ್ತು ಸರ್. ವಾಟ್ಸಪ್ ಗ್ರೂಪ್ ಅದ್ರಲ್ಲಿ ಹಾಕಿದ್ದೀನಿ. ಅವತ್ತೇನಾಯಿತು ನಿಮ್ಗೆ ಹೇಳ್ತೀನಿ ನಾನು. ಶಾಲೆ ನಾವು ಬೆಳಗ್ಗೆ ನನಗೆ 8:30 ಒಂದು ಫೋನ್ ಬಂತು. ಈ ಕಡೆ ಒಂದು ಸ್ವಲ್ಪ ದಾರಿಯಲ್ಲಿ ಕಬ್ಬಿನ ತೋಟದಲ್ಲಿ ಫೋಟೋ ಶಿಶುವನ್ನು ಫಸ್ಟ್ ಉತ್ತರ ತೀರ ರಸ್ತೆ ಹೇಗೆ ಬಂದ್ ಮಾಡಿದ್ದಾರೆ, ಆದ್ಮೇಲೆ ನಮಗೆ ಹೊಡೆದಿರೋದು, ಆದ ನಂತರ ಮತ್ತೆ ಒಂದು ಮುಳ್ಳುಗಟ್ಟೆ ಹಾಕಿರೋದು ಎಲ್ಲ ಹೇಳಿ ಅವಾಗ ಗೊತ್ತಾಗುತ್ತಲ್ಲ. ಇದು ನೋಡಿ, ಈ ಥರ ಎಲ್ಲ ಅಗದು ರಸ್ತೆನ ಅಗದು ಮುಳ್ಳೆಲ್ಲ ಬಿಟ್ಟಾಕಿದ್ದೀನಿ. ರಸ್ತೆನ ಅಗದು ಪೂರ್ತಿಯಾಗಿ ಬಂದ್ ಮಾಡಿದ್ವಿ. ಆಯ್ತಾ? ಇದು ಯಾರು ಹಕ್ಕು ಕೊಟ್ಟರು ಅವರಿಗೆ ರಸ್ತೆಯನ್ನು? ಸಾರ್ವಜನಿಕ ರಸ್ತೆ ಅದು. ಮೊದಲಿಂದ ರೈತರು ಹೋಗೋ ಬಂದು ರಸ್ತೆ ಇತ್ತು. ಯಾರು ಮಾಡಿ ಸರ್ ರಸ್ತೆ? ಫ್ಯಾಕ್ಟ್ರಿ ಅವರು
ಅಲ್ಲ ಖರೀದಿ ನೀವು ಮಾಡ್ಕೊತಿದ್ದಿಲ್ಲ ಬಾಂಡ್ ಇಟ್ಟು ನಿಮ್ಮ ಕಡೆ ಮತ್ತೆ ಅವ್ರು ಯಾಕೆ ಬಂದ್ ಮಾಡ್ತಾರೆ ಅದೇ ಬಂದ್ ಮಾಡಿದ್ದಾರೆ. ಅದನ್ನೇ ಕೇಳಿ ಅವ್ರು ಕೇಳ್ಬೇಕು. ಬಂದ್ ಮಾಡಿ ಬಿಟ್ಟು ಮೇಲಿನ ರಸ್ತೆ ಇತ್ತು ಅದನ್ನು ಬಂದ್ ಮಾಡಿ ಅವತ್ತು ಶಾಲೆ ಮಕ್ಕಳು ಬರೋ ಟೈಮಲ್ಲಿ ಪೂರ್ತಿ ಬಂದ್ ಮಾಡಿದ್ರು. ಎಲ್ಲ ಮುಳ್ಳುಗಳನ್ನ ಹಾಕಿ ದಾರಿನೇ ಇಲ್ಲ. ಮಕ್ಕಳು ಏನ್ ಮಾಡ್ಬೇಕಿತ್ತು? ಮಕ್ಕಳು ಏನ್ ಮಾಡಕ್ಕಿತ್ತು? ಸರ್ ಘಾಟ್ಗೆ ಅವ್ರಿಗೆ ಮತ್ತು ಈ ಫ್ಯಾಕ್ಟ್ರಿಗೆ ಏನು ಸಂಬಂಧ ಇಲ್ಲ ಅಂತ ಹೇಳ್ತಾರೆ. ಸರ ನೋಡಿ, ಘಾಟಿಗೆ ಅವರಿಬ್ರು ಮಕ್ಕಳು, ಮುಗ್ದಮ್ನವರಿಬ್ರು, ಕಲ್ಗುಡಿಯವರು, ಇವರು 6 ಜನ ಅವರಿಗೆ ನಿರ್ದೇಶಕರಿದ್ದಾರೆ. ಆಯ್ತಾ? 3 ಜನ ಇವ್ರದ್ದು ಜಾಗ ಮತ್ತೆ ಪರ್ಮಿಷನ್ ಇವ್ರದ್ದು, ಬಂಡವಾಳ ಅವ್ರದ್ದು. ಸಂಬಂಧ ಇಲ್ಲ ಅಂತ ಹೇಗೆ ಹೇಳ್ತಾರೆ? ಜಾಗ ಯಾರ್ದಿದ್ದು? ಮತ್ತೆ ಜಾಗ ಇರೋದು ಅದು ಕೂಡ ಅವ್ರ ಹೆಸರಲ್ಲಿಲ್ಲ, ಕುಸ್ನಾಳಿ ಅವರ ಹೆಸರಲ್ಲಿದೆ ಅದು. ಆಯ್ತಾ? ಮತ್ತೆ ಇನ್ನೊಂದು ಅದು ಜಾಗದ ಒತ್ತುವರಿ, ಜಾಗದ ಇನ್ನೊಂದು ಹೇಳ್ತೀನಿ ನಿಮಗೆ. 408ರಲ್ಲಿ ಅವರು 408 ಈ ಜಾಗ 408ರಲ್ಲಿ NA ತಗೊಂಡಿದ್ದಾರೆ. ಅವ್ರಿಗೆ ಪರ್ಮಿಷನ್ 408. ಆದರೆ ಫ್ಯಾಕ್ಟ್ರಿ ಇಲ್ಲಿ ತನಕ ಬಂದಿದೆ ನೋಡಿ, 406ರಲ್ಲಿ ಕೂಡ ಬಂದಿದೆ. ಇದ್ರ ಬಗ್ಗೆ ಆಸ್ತಿಯ ಮಾಲಕರು ಜುನೇದ್ ಸಾಬ್ ಪಟ್ಟೇಕ್ ಅಂತ ಪೊಲ್ಯೂಷನ್ ಬೋರ್ಡಿಗೆ ಅರ್ಜಿ ಹಾಕಿದ್ದಾರೆ. ಪೊಲ್ಯೂಷನ್ ಬೋರ್ಡ್ ತಹಸೀಲ್ದಾರಿಗೆ ಎನ್ಕ್ವೈರಿ ಮಾಡಿ ಕೊಡಿ ಅಂದಿದ್ದಾರೆ, ಇನ್ನೂ ಕೊಟ್ಟಿಲ್ಲ. ಆಯ್ತಾ? ಇದು 8ರಲ್ಲಿ ಇರಬೇಕು. 6ರಲ್ಲಿ ನೋಡಿ ಕಾಣ್ತದಲ್ಲ, ಒತ್ತುವರಿ ಎಲ್ಲಿದೆ ಫ್ಯಾಕ್ಟ್ರಿದು? ಇಲ್ಲಿದೆ ಫ್ಯಾಕ್ಟ್ರಿ, ಇಲ್ಲಿ ನೋಡಿ. This permission they took in some other place. ಹಾ. Now they- ಈಗ ಮತ್ತೆ ಇನ್ನೊಂದಿದೆ, 408ಕ್ಕೆ ಅವರಿಗೆ ಎಣ್ಣೆ ಆಗಿದೆ ಪರ್ಮಿಷನ್ ಇರೋದು. ಆದರೆ ಅವರ ಹೊಸ ಈ ಒಂದು ಆರ್ಡರ್ ಪ್ರಕಾರ ಸರ್ವೆ ನಂಬರ್ 1489ರಲ್ಲಿ ಅವರಿಗೆ ಪರ್ಮಿಷನ್ ಸಿಕ್ಕಿದೆ. ಈ ಜಾಗಕ್ಕೆ ಪರ್ಮಿಷನ್ ಸಿಕ್ಕಿಲ್ಲ. ಈಗ ಅವ್ರು CF 20ನೇ ತಾರೀಕು, ಈ ತಿಂಗಳ 20ನೇ ತಾರೀಕು ಫಸ್ಟ್ ಪರ್ಮಿಷನ್ ಅಲ್ಲಿ ಸಿಕ್ಕಿದೆ ನಡೆಸೋದು. ಇದ್ರ ಮುಂಚೆ ಅನಧಿಕೃತವಾಗಿ ನಡೆಸಿದ್ದಾರೆ. ಇದು ನಡೆಸಬೇಕಾದ್ರೆ ಇದು ನೋಡಿ, ಸರ್ವೆ ನಂಬರ್ 1489 ಕುರ್ಚಿ. ಇದು ಸರ್ ಅವರು ಎಣ್ಣೆ ಆಗಿರೋದು 408, ಫ್ಯಾಕ್ಟ್ರಿ ಇರೋದು 408 ಮತ್ತು 406 ಅಲ್ಲಿ. ಅಧಿಕಾರಿಗಳು ಕಣ್ಣು ಮುಚ್ಚಿಕೊಂಡು ಪ್ರಭಾವಕ್ಕೊಳಗಾಗಿ ಸುಮ್ಮನಾಗಿ ಅದಕ್ಕಿಂತ ಮುಂಚೆ 2011ರಿಂದ ಆಗಿರುವಂಥ ಶಾಲೆ ವಿರುದ್ಧ ಅಪವಾದನೆ ಮಾಡ್ತಾರಂದರೆ ಏನಿದೆ? ಯಾವ ನ್ಯಾಯ? ಅವ್ರು ನೋಡಿ ಇನ್ನೊಂದು ಪರ್ಮಿಷನ್ ತೊಗೊಂಡಿದ್ದಾರೆ. ಅವ್ರದ್ದು ಪರ್ಮಿಷನ್, ಇವ್ರದ್ದು ಪರ್ಮಿಷನ್ ಡೇಟ್ ಇಲ್ಲ, PDO ಸೈನ್ ಇಲ್ಲ ನೋಡಿ. ಅದು ಹೆಂಗೆ valid ಆಗುತ್ತೆ? ಇದು ವ್ಯಾಲಿಡ್ ಫ್ಯಾಕ್ಟ್ರಿ ಪರ್ಮಿಷನ್ ಡೇಟ್ ಇಲ್ಲ. ಯಾರು ಸೈನ್ ಬೇಕಾದ್ರೆ? ಯಾರು ಸೈನ್ ಬೇಕು? PDO ಸೈನ್ ಬೇಕಲ್ಲ, ಅಧ್ಯಕ್ಷರ ಸೈನ್ ಅಷ್ಟೇ ಇದೆ. ಇದು ವ್ಯಾಲಿಡ್ ಇಲ್ಲ. ನಮ್ಮ ವಕೀಲ್ ಹೇಳಿದ್ದಾರೆ, ವಕೀಲ್ ವ್ಯಾಲಿಡ್ ಇಲ್ಲ. ಅರೆ ಇದನ್ನೆಲ್ಲ ಬರೀ ಗಡಿಸದೆ ಇದು ನಮ್ಮದು PDO ಸೈನ್ ಇದೆ ನೋಡಿ, ಡೇಟ್ ಇದೆ, ಎಲ್ಲ ಇದೆ. ಮತ್ತೆ ಎಣ್ಣೆ ಮಾಡಿದ್ದು ಅವರು 2011ರಲ್ಲಿ ಎಣ್ಣೆ ಮಾಡಿದ್ದಾರೆ. ಅದು ಎಣ್ಣೆ ಎಣ್ಣೆ ಮಾಡಿದ್ದಾರೆ 2011ರಲ್ಲಿ 8ನೇ ತಿಂಗಳು ಮಾಡಿದ್ದಾರೆ. ಅದರ 3 ತಿಂಗಳ ಮುಂಚೆ ನಾವು ಶಾಲೆ ಓಪನ್ ಮಾಡಿದ್ವಿ. ಅದ್ರ ಮುಂಚೆ ನಾವು ಓಪನ್ ಮಾಡಿದ್ವಿ. ಮಾಡಿದ ಮೇಲೆ ಸರ್ 2 ವರ್ಷ ಒಳಗೆ ಅವರು ಬೆಲ್ಲದ ಪುಡಿ ಮಾಡುವ ಕಾರ್ಖಾನೆಯನ್ನು ಮಾಡಿದ್ರು. ಕಾನೂನಲ್ಲಿ 10ನೇ ಪಾಯಿಂಟ್. ಅವ್ರೇ ಇದನ್ನದು ಹಾಂ, ಇಲ್ಲಿ ನೋಡಿ 10ನೇ ಪಾಯಿಂಟಲ್ಲಿ ಬಿನ್ಶಕ್ತಿ ಆದೇಶ ಹೊರಡಿಸಿದ 2 ವರ್ಷಗಳಲ್ಲಿ ಭೂ ಪರಿವರ್ತಿತ ಜಮೀನನ್ನು ಕೈಗಾರಿಕಾ ಉದ್ದೇಶಕ್ಕೆ ಮಾತ್ರ ಉಪಯೋಗಿಸಬಾರದು. ತಪ್ಪಿದ್ದಲ್ಲಿ ಬಿನ್ಶಕ್ತಿ ಆದೇಶವು ತನ್ನಿಂದ ತಾನೇ ರದ್ದಾಗಿದೆ ಎಂದು ಪರಿಗಣಿಸಲಾಗುವುದು. 10ನೇ ಪಾಯಿಂಟ್ ಅಂದ್ರೇನು? 2000 ಒಳಗೆ ಬೆಲ್ಲದ ಕಾರ್ಖಾನೆ ಮಾಡಬೇಕು. 2 ವರ್ಷದ ಒಳಗೆ 11, 12, 13 ಒಳಗೆ ಮಾಡಬೇಕು. ಅವ್ರು ಯಾವಾಗ ಮಾಡಿದ್ರು ಸರ್? 17ಕ್ಕೆ ಅವರಿಗೆ CFE ಸಿಕ್ಕಿದೆ. 17ಕ್ಕೆ ಅಪ್ಲೈ ಮಾಡಿದ್ದಾರೆ. 2017ಕ್ಕೆ CFE ಸಿಕ್ಕಿದೆ. CFE ಅಂದರೆ ಸರ್ಟಿಫಿಕೇಟ್ ಅಂತ, ಸರ್ಟಿಫಿಕೇಟ್ ಅಲ್ಲ, ಕನ್ಸೆಂಟ್ ಫಾರ್ ಇಸ್ಟಾಬ್ಲಿಷ್ಮೆಂಟ್. ಒಂದು ಒಪ್ಪಿಗೆ ಕೊಟ್ಟಿದ್ದಾರೆ. ಎಸ್ಟಾಬ್ಲಿಷ್ ಮಾಡಿ ಕಟ್ಟಿದ ನಂತರ ಅವರ ಎಲ್ಲ ಮಾನಕಗಳು ಸರಿ ಇದ್ದರೆ, ಮಾಪ ಎಲ್ಲ ಮಾಡಿದ ಮೇಲೆ ಅವರದನ್ನು CFO ಅಂತ ಕೊಡ್ತಾರೆ. ಅಂದರೆ ಆಪರೇಷನ್ ಪರ್ಮಿಷನ್ ಕೊಡ್ತಾರೆ, ಕನ್ಸೆಂಟ್ ಫಾರ್ ಆಪರೇಷನ್. ಇದು ನೋಡಿ 17ರಲ್ಲೂ ಕೂಡ ಏನೇನಾಗಿದೆ ತೋರಿಸ್ತೀನಿ. ಇದು ನೋಡಿ 13ಕ್ಕೆ ಅವರಿಗೆ ಪರ್ಮಿಷನ್ ತಗೊಂಡಾಗ ಕಟ್ಟಡ ಕಟ್ತಾ ಇದ್ದೀರಿ, ಶುರು ಮಾಡಿದ್ದೀರಿ ಅಂತ ನೋಟಿಸ್ ಕೊಡ್ತಾರೆ. 13ಕ್ಕೆ 13/7/2017. 14ಕ್ಕೆ ರೆಕಮೆಂಡೇಶನ್ ಹೋಗ್ತದೆ. ಡೇಟ್ 14 ವರ್ಷ. ಆಯ್ತಾ? ನೆಕ್ಸ್ಟ್ ಡೇ 13ಕ್ಕೆ ನೋಟಿಸ್ ಕೊಡ್ತಾರೆ. ಒಂದೇ ದಿನದಲ್ಲಿ ರೆಕಮೆಂಡೇಶನ್ ಹೋಗ್ತದೆ. ಆ ರೆಕಮೆಂಡೇಶನ್ ತಮಾಷೆ ಇದೆ, ತೋರಿಸ್ತೀನಿ. ಅವ್ರು ಹೇಳ್ತಾರಲ್ಲ ಶಾಲೆ ಇಲ್ಲ ಅಂತ ನೋಡಿ. ಅಡ್ಜಸೆಂಟ್ ರಾಯಲ್ ಸ್ಕೂಲ್ ಅಡ್ಜಸೆಂಟ್ ಅಂತ ರಿಪೋರ್ಟಲ್ಲಿ ಕೊಡ್ತಾರೆ. ಪಕ್ಕದಲ್ಲಿ ಶಾಲೆ ಇದೆ ಅಂತ 17 ಪೊಲ್ಯೂಷನ್ ಬೋರ್ಡ್ನವರು ಕೊಟ್ಟಂಥ ರಿಪೋರ್ಟ್, ಬೆಂಗಳೂರಿಗೆ ರೆಕಮೆಂಡೇಶನ್ ರಿಪೋರ್ಟ್. ಪಕ್ಕದಲ್ಲಿ
ನಕ್ಷೆ ಕೊಡ್ತಾರೆ ನೋಡಿ. ಶಾಲೆ ಇದೆ ಅಂತ ಕೊಟ್ಟಿದ್ದಾರೆ. 17ರಲ್ಲಿ ಹೇಗೆ ಇವರು ರೆಕಮೆಂಡೇಶನ್ ಕೊಟ್ಟರು? ಇದು ಯಾವ ವರ್ಷದ ಮೇಲೆ ಕೊಟ್ಟರು? ಇದನ್ನು 480 ಮಕ್ಕಳು ನಮ್ಮಲ್ಲಿ 7ನೇ ಕ್ಲಾಸ್ ತನಕ ನಮ್ಮ ಶಾಲೆ ಇತ್ತು. LKG ಇಂದ 7ನೇ ಕ್ಲಾಸ್ ತನಕ 480 ಮಕ್ಕಳಿದ್ರು. ಹೀಗಿದ್ದಾಗ ಈ ಕಾನೂನು ಉಲ್ಲಂಘನೆ ಯಾರು ನೋಡ್ಬೇಕು? ಇದನ್ನು ನಾವು ಕೋರ್ಟ್ ಗಮನಕ್ಕೆ ತಂದಿದ್ದೀವಿ, ಅಧಿಕಾರಿಗಳ ಗಮನಕ್ಕೆ ತಂದಿದ್ದೇವೆ. ನಮ್ಮಿಂದ ತಪ್ಪಾಗಿದೆ ಸರ್, ಏನು ಮಾಡೋದು? ಅವಾಗ ನಾವು ಮಾಡಿದ್ದಾರೆ ಅಂತ ಹೇಳ್ತಾರೆ. ಏನು ಮಾಡ್ಬೇಕು ನಾವು? ಇದು ನಮ್ಮ ಪರಿಸ್ಥಿತಿ. ನೀವು ಬೆಂಗಳೂರು ಹೋದಾಗ ಸರ್ ಅಲ್ಲಿ ಮೀಟಿಂಗ್ದಾಗ ನೀವೇನಂದ್ರೆ ಹನ್ನೊಂದಾಗ ಇಲ್ಲ ಗುಡಿಸಲಿತ್ತೆ ನಮ್ದು ನೀವು ಫೋಟೋ ಅಂದ್ರೆ ಸೂರು ದಾಖಲಾತಿ ಹತ್ರ ಒಳಗೆ ತೋರಿಸಿದ್ರಿ ಸರ್. ಅಧಿಕಾರಿಗಳು ನಿಮ್ಗೆ ಆ ಟೈಮ್ ಬೇಲ್ ಏನಾದ್ರು ಹೊರಗೆ ಕಳಿಸಿದ್ದೀರಾ ಅಂತ ಸರ್? ಇಲ್ಲ ಸರ್, ಅವರು ನಮ್ಮ ಮಾತನ್ನು ಏನು ಕೇಳಲಿಲ್ಲ. ಪೊಲ್ಯೂಷನ್ ಬೋರ್ಡ್ ಅವರು ಈಗಿನ ಅಧ್ಯಕ್ಷರು ನಮಗೆ ಸಡನ್ ಆಗಿ ಮುನ್ಸಿಪಾಲ್ಟಿ ಲೆಟರ್ ಮುನ್ಸಿಪಾಲ್ಟಿಗೆ ಯಾವ ಅಧಿಕಾರ ಇಲ್ಲ ನಮ್ಗೆ ಕೊಡ್ಲಿಕ್ಕೆ. ಆದರೆ ಇದರಲ್ಲಿ ಸುಳ್ಳು ಮಾಹಿತಿ ಕೊಡ್ತಾರೆ. ಏನಂತ 2011ರಿಂದ 21 ತನಕ ಶಾಲೆ ಅಲ್ಲಿ ನಡೆದಿದೆ ಅಂತ ಹೇಳ್ತಾರೆ. ಮತ್ತೆ ನಮ್ಮ ಶಾಲೆಗೆ ಯಾವುದೇ ಅನುಮತಿ ತಗೊಂಡಿಲ್ಲ ಅಂತ ಹೇಳ್ತಾರೆ. 3ನೇದು ನಮ್ಮ ಶಾಲೆ ಕಚರ ಹಾಕುವ ಪಕ್ಕದಲ್ಲಿದೆ ಅಂತ ಹೇಳ್ತಾರೆ. ಆಯ್ತಾ ಸರ್? ಇದು ಕೇಳಿ, ಇದಕ್ಕೆ ನಮ್ಗೆ ಇದು ಸಡನ್ ಆಗಿ ಹೋದಾಗ ನಮ್ಗೆ ಇದು ಪತ್ರ ಗೊತ್ತಿತ್ತಿಲ್ಲ. ಸಡನ್ ಆಗಿ ಹೇಳ್ತಾರೆ ನಿಮ್ಗೆಲ್ಲ ಇದೆ. ನಮ್ಗೆ ಏನು ನಾವು ಹೇಳ್ತೀವಿ ಸರ್, ಇದು ನಮ್ಗೆ ಗೊತ್ತಿಲ್ಲ, ಇದ್ರ ದಾಖಲಾತಿ ನಾವು ಕೊಡ್ತೇವೆ ಅಂತ ಹೇಳಿ ದಾಖಲಾತಿ 26 ದಾಖಲಾತಿ ನಮ್ಗೆ ಕೊಟ್ಟಿದ್ದೀವಿ ಸರ್. ಎಲ್ಲ ನಿಮ್ಗೆ ಇದಾದ್ಮೇಲೆ ನಾವು ಕಳಿಸಿದ್ವಿ. ಆದರೆ ಅದನ್ನು ಏನೂ ಪರಿಗಣಿಸದೆ, ಯಾವುದೇ ದಾಖಲಾತಿ ನಮ್ಮದನ್ನು ಪರಿಗಣಿಸದೆ, ನಮ್ಮ ವಾದವನ್ನು ಏನು ಕೇಳದೆ ಅವರು ಇದು ಕೊಡ್ತಾರೆ, ಪರ್ಸನಲ್ ಏರಿಯೇಷನ್ ಕೊಡ್ತಾರೆ. ಶಾಲೆ ಎತ್ತಗಡೆ ಆಗಬೇಕು ಅದು ಹಾಕಿದ 1 ತಿಂಗಳ ಒಳಗೆ, 1 ತಿಂಗಳಲ್ಲ 15 ದಿವಸದೊಳಗೆ DC ಅವರು DDPI ಬರೀತಾರೆ. DDPI 1 ವಾರದೊಳಗೆ ಬಂದು ನೋಡಿ ಎಲ್ಲ ಹೋಗಿದ್ದಾರೆ. ಆಯ್ತಾ? ಎಷ್ಟು ದೂರ ಇದೆ ಎಲ್ಲ ಗೊತ್ತಿದೆ. ಆದರೆ ಮಾಡಿದ್ದಾರೆ ಅದು ಮುಂಚೆ, ಇದೆಲ್ಲ ಬರೋ ಮುಂಚೆ. ಅರೆ ರಾಜಕೀಯ ಒತ್ತಡಕ್ಕೊಳಗಾಗಿ 1ನೇ ವಾರದಲ್ಲಿ ಎತ್ತಗಡೆಗೆ ಆದೇಶ ಕೊಡ್ತಾರೆ ಸರ್. ಅಧಿಕಾರಿಗಳು ಪ್ರಭಾವಕ್ಕೊಳಗಾಗ್ತಾರೆ. ದುರುಪಯೋಗ ಪಡ್ಕೊಂಡು ನಾನು ಹೇಳೋದಿಲ್ಲ, ಭಯದಿಂದನೋ ಏನೋ ಗೊತ್ತಿಲ್ಲ, ಯಾವ ಒತ್ತಡ ಗೊತ್ತಿದೆ, ಇಲ್ಲಿ ಈ ಜಿಲ್ಲೆಯಲ್ಲಿ ಏನು ನಡೀತಿದೆ ಅಂತ ಗೊತ್ತಿಲ್ಲ, ನಾನು ಹೇಳಲಿಕ್ಕೆ ಹೋಗೋದಿಲ್ಲ ಸರ್. ಆಯ್ತಾ? ಯಾವುದೇ ಅಧಿಕಾರಿ ಅಂತ ನಮ್ದು ಪೊಲ್ಯೂಷನ್ ಬೋರ್ಡ್ ಹೇಳ್ತಾರೆ ನಮ್ಮ ಮೇಲೆ ಒತ್ತಡ ಇದೆ ಸರ್, ನಾವು ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ನೋಡಿ ಸರ್, ನೀವು ಹೇಳ್ತೀರಿ ಶಾಲೆ ನಡೆದಿಲ್ಲ ಅಂತ. 15ಕ್ಕೆ BO ಒಂದು ರಿಪೋರ್ಟ್ ಕೊಡ್ತಾರೆ. 2015ಕ್ಕೆ 2 ಎಕರೆ ಜಾಗ ಇದೆ, 7 ಕ್ಲಾಸ್ ರೂಮ್ ಇದೆ, 5ನೇ ಕ್ಲಾಸ್ ತನಕ ಶಾಲೆ ನಡೀತಾ ಇದೆ. ಇದು BO ಕೊಟ್ಟಂತ ರಿಪೋರ್ಟ್. 15ಕ್ಕೆ 5ನೇ ಕ್ಲಾಸ್ ತನಕ ನಡೀತಾ ಇದೆ, 7 ಕ್ಲಾಸ್ ರೂಮ್ ಇದೆ, 2 ಎಕರೆ ಭೂಮಿ ಇದೆ, ಎಲ್ಲವೂ ಅಧಿಕೃತವಾಗಿ ಮೊದಲಿನ BOಗಳು ಅವರಿಗೆ ವಿಸಿಟ್ ಕೊಟ್ಟು ಸೆಂಡ್ ಮಾಡೋದಿಲ್ಲ. ಆದರೆ ಇವರು ಡೀಟೇಲ್ ಆಗಿ ಬರ್ತಾರೆ. ತೇರ್ದಾಳೆ ಅಂತ, ರಾಜೇಂದ್ರ ತೇರ್ದಾಳೆ ಅಂತ 8/10/2015ಕ್ಕೆ ಕೊಟ್ಟಂತ ರಿಪೋರ್ಟ್. ಆಯ್ತಾ? ಸರ್, ಮತ್ತೆ ಪೊಲ್ಯೂಷನ್ ಬೋರ್ಡ್ನವರು ಇತ್ತೀಚೆಗೆ ಕೊಟ್ಟಂತ ಪರ್ಸನಲ್ ಹಿಯರಿಂಗ್ ಅಲ್ಲಿ 25 ಪರ್ಸನಲ್ ಹಿಯರಿಂಗ್ ನೋಡಿ ಸರ್, ಇದು ಮೊನ್ನೆ ನಾವು ಹೋದಾಗ ಪರ್ಸನಲ್ ಹಿಯರಿಂಗ್ ಇದು 3 ತಿಂಗಳ ನಂತರ ಪ್ರೊಸೀಡಿಂಗ್ಸ್ ಕೊಡ್ತಾರೆ ಪೊಲ್ಯೂಷನ್ ಬೋರ್ಡ್. ಯಾಕಂದ್ರೆ ನಾವು ಕ್ವಶನ್ ಮಾಡ್ತೀವಲ್ಲ, ಟೋಟಲ್ ಕ್ವಶನ್ ಮಾಡಬಾರ್ದು ಅನ್ನೋ ಉದ್ದೇಶದಿಂದ 3 ತಿಂಗಳ ನಂತರ, ಅದು ನಾವು ಕೇಳಿದ ಮೇಲೆ 3 ತಿಂಗಳ ನಂತರ ಕೊಡ್ತಾರೆ. ಅದರಲ್ಲಿ ಅವರು ಒಂದು ಮಾತು ಹೇಳ್ತಾರೆ ಇಲ್ಲಿ, ದ ಇಂಡಸ್ಟ್ರಿ ಅಥಾರಿಟಿ, 2ನೇ ಪಾಯಿಂಟ್, ಇಂಡಸ್ಟ್ರಿ ಅಥಾರಿಟಿ ಟು ಕಂಪ್ಲೈ ವಿತ್ ದ ರಿಮೈನಿಂಗ್ ಡಿರೆಕ್ಷನ್ಸ್ ಇಶ್ಯೂಡ್ ಇನ್ ದ ಪರ್ಸನಲ್ ಹಿಯರಿಂಗ್ ಹೆಲ್ಡ್ ಆನ್ 30/1/24, ಅದು ಇಲ್ಲಿದೆ 24, ಆ್ಯಂಡ್ ಟು ಸಬ್ಮಿಟ್ ದ ಕಂಪ್ಲೈನ್ಸ್ ರಿಪೋರ್ಟ್ ಟು ದ ರೀಜನಲ್ ಆಫೀಸ್. ಅಂದರೆ 30ನೇ ತಾರೀಕು ಆಗಿದಂಥ ಒಂದು ಪರ್ಸನಲ್ ಹಿಯರಿಂಗಲ್ಲಿ ಏನು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ ಅದನ್ನು ಪಾಲಿಸಬೇಕು, ಪಾಲಿಸಿ ರಿಪೋರ್ಟ್ ಕೊಡಬೇಕು ಅಂತ ಹೇಳ್ತಾರೆ. ಅದು ಏನಂತ ನಿಮಗೆ ಇಲ್ಲಿ ಇದೆ ಸರ್, ಇಲ್ಲಿ ನೋಡಿ 10 ಪಾಯಿಂಟ್ಗಳಿದೆ ಇಲ್ಲಿ. ಅದರಲ್ಲಿ ನೋಡಿ, ಶಬ್ದ ಮಾಲಿನ್ಯ ಆಗದಂತೆ ಅವರು ತಡಿಬೇಕು. ಆ ಏನದು ಧೂಳು ಹೋಗ್ತದಲ್ಲ, ಹೊಗೆ ಹೋಗುವಂಥದ್ದಕ್ಕೆ ಅದಕ್ಕೊಂದು ಮಿಷಿನ್ ಕೂರಿಸಿ ನೀರನ್ನ ಹೊಡೆದು ಆ ಧೂಳೇನು ಹೋಗ್ದಂಗೆ ನೋಡ್ಕೋಬೇಕು. ಎಲ್ಲಕ್ಕಿಂತ ಮುಖ್ಯವಾಗಿ ಇದು ಈ ಕಡೆ ಈ ಸೈಡಲ್ಲಿ ಅವರು ಡಸ್ಟ್ ಅದೆಲ್ಲ ಸ್ಟೋರೇಜ್ ಇದೆ, ಅದನ್ನು ಆ ಸೈಡ್ ಮಾಡಬೇಕಂತ ಹೇಳಿದ್ದಾರೆ. ಮತ್ತು ಇನ್ನೊಂದು ಮುಖ್ಯವಾದಂದರೆ ಸುತ್ತ ಫ್ಯಾಕ್ಟ್ರಿ ಸುತ್ತ 40 ಫುಟಿನ ಗೋಡೆ ಹಾಕಬೇಕಂತ ಹೇಳ್ತಾರೆ, ಏರ್ ವಾಲ್ ಅಂತ ಹೇಳ್ತಾರೆ. ಆಯಿತಾ? ಅವರು ಅದು ತೋರ್ಸಕ್ಕಂತ ಬರೀ ಈ ಸೈಡ್ ಒಂದು ಶೀಟ್ ವಾಡ ಮಾಡಿದ್ರು, ನೀವು ನೋಡ್ತೀರ. ಈಗಲೂ ಕೂಡ ಅದು ಇಲ್ಲ, ಅದೆಲ್ಲ ಬಿದ್ದೋಗಿದೆ, ಅದನ್ನು ಮಾಡಲಿಲ್ಲ, ಫ್ಯಾಕ್ಟ್ರಿನ ಚಾಲೂ ಮಾಡಿದ್ದಾರೆ.
ನಿಮ್ಮ ಗಮನ ಕೊಡ್ತೀನಿ. 10 ಪಾಯಿಂಟ್ ಇದ್ದಾವೆ. ಈ 10 ಪಾಯಿಂಟು ಪರಿಶೀಲಿಸಿದ್ದಾರೆ ಅಂತ ನೀವು ನೋಡಿ. ETP ವರ್ಕಿಂಗ್ ಆಗ್ತಾ ಇದೆಯಾ? ಶುದ್ಧ ನೀರು ಅವರು ನೀರು ಹೊರಗೆ ಬಿಡಲಿಕ್ಕಿಲ್ಲ. ನಮ್ಮ ರಸ್ತೆಗೆ ಬಿಡ್ತಾರೆ, ಆ ತುಂಬ ಜಮೀನಿಗೆ ಬಿಡ್ತಾರೆ. ನಮ್ಮ ಬೋರ್ ಅದು ಪ್ರಾಬ್ಲಮ್ ಆಗ್ತಾ ಇದೆ. ಬೋರ್ ಪರ್ಕ್ಯುಲೇಟ್ ಆಗಿ ನೀರು ಕುಡಿಲಿಕ್ಕೆ ಮಕ್ಕಳಿಗೆ ಈ ಥರ ಎಲ್ಲ ನೋಡಿ. ಇಲ್ಲೆಲ್ಲ ಎಷ್ಟು ಪೊಲ್ಯೂಷನ್ ಆಗಿದೆ, ರಸ್ತೆಗೆ ಬಿಡ್ತಾ ಇದ್ದಾರೆ ನೋಡಿ. ನಮ್ಮ ರಸ್ತೆಗೆ ನೀರು ಬಿಡ್ತಾ ಇದ್ದಾರೆ ನೋಡಿ. ಇಲ್ಲಿ ಇದು ನೋಡಿ, ಇರುವಂಥದ್ದನ್ನು ಕೂಡ ಬಿಚ್ಚಿದ್ದಾರೆ. ಏನು ಒಂದಿಲ್ಲ, ಎಲ್ಲ ಡಸ್ಟ್ ಬರಲಿ. ಯಾಕೆ ನಮ್ಗೆ ತೊಂದರೆ ಕೊಡುವಂಥ ಉದ್ದೇಶ. ನಾವು ಓಡ್ ಹೋಗ್ಬೇಕು. ನಾವು ಮಕ್ಕಳು ಯಾವ ಏನು ತಪ್ಪು ಮಾಡಿದ್ದಾರೆ ಸರ್? ಈ ಥರ ಅನ್ಯಾಯ ಮಾಡಿ ಮಕ್ಕಳಿಗೆ ತೊಂದರೆ ಕೊಡೋದು, ಅದು ಅಷ್ಟಾದರೂ ಮಾಡಿದ್ಮೇಲೆ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ? ಇದು ನೋಡಿದ ಮೇಲೆ ಅಡ್ಡಿ ಕೊಡಬೇಕಲ್ಲ. 20ಕ್ಕೆ ಅವರಿಗೆ ಪರ್ಮಿಷನ್ ಸಿಗ್ತದೆ ನಡೆಸಲಿಕ್ಕೆ. 9ನೇ ತಾರೀಕು ಚಾಲೂ ಮಾಡ್ತಾರೋ, 9ನೇ ತಾರೀಕು ಚಾಲೂ ಮಾಡ್ತಾರೆ. ಕಬ್ಬಿಂದೆಲ್ಲ ಗಲಾಟೆ ಆಯ್ತು ನೋಡಿ. ಅವತ್ತು ಗಲಾಟೆ ಆಗಿ ಮಾರನೇ ದಿವಸ ಚಾಲೂ ಆಯ್ತಲ್ಲ. ನಂತರ ಇಮಿಡಿಯೇಟ್ ಇದು ನೋಡಿ, ಈ ಬೇಲಿಯನ್ನು ಹಾಕಿ ರಸ್ತೆ ತಡೆದಿದ್ದು ನೀವು ಹೇಳಿದ್ನಲ್ಲ. ಮಕ್ಕಳು ಯಾವ ರೀತಿ ಬರಬೇಕು ನೋಡಿ. ಅದ್ರಲ್ಲಿ ಏನು ಗೊತ್ತು? ಫ್ರೆಂಚ್ ಕೂಡ ಮಕ್ಕಳು ಕೂತಿದ್ದಕ್ಕೆ, ಮಕ್ಕಳು ಕೂತಿ ವಿಡಿಯೋ ಮಾಡ್ಬೇಕಾದ್ರೆ ಅವ್ರು ಮಕ್ಕಳು ಕೂತಿದ್ದಾರೆ, ಆಮೇಲೆ ಮಾಡಿದ್ದಾರೆ ಅವರು ಏನೋ ಮಕ್ಕಳು ತಮ್ಮಿಗೆ. ಅಂದರೆ ನಮಗೆ ರಸ್ತೆ ಕ್ಲಿಯರ್ ಆಗಿತ್ತು ಅಷ್ಟೇ. ಮಕ್ಕಳು ಬರ್ಲಿಕ್ಕೆ ಆಗಲಿಲ್ಲ, ಕೂತರು. ನಾವು ಅವರಿಗೆ ಹೇಳ್ಕೊಟ್ಟಿದ್ದೀವಿ. ಅದು ಹೇಳ್ಕೊಟ್ಟು ಮಾಡಿಸೋದ್ರೆ ಯಾವಾಗ ಮಾಡಿಸ್ಬೋದು? ಯಾಕೆ ಮಾಡಿಸೋದು? ನಾವು ಪೇರೆಂಟ್ಸ್ ತಮ್ಮ ಕೈ ತೊಗೊಂಡಿದ್ದಾರೆ. ಈ ರೀತಿ ಅನ್ಯಾಯ ಆಗ್ತಿರೋ ಮಕ್ಕಳು ಬಿಸಿಲು ಕೂತಿದ್ದಾರೆ, ರಸ್ತೆ ಯಾಕೆ ಬಂದ್ ಮಾಡಿದ್ದಾರೆ? ಇಲ್ಲಿ ನೋಡಿ, ನಮ್ಮ ಈ ಜಮೀನಿಗೆ ರಸ್ತೆಯಲ್ಲಿ ನೋಡಿ, ಇಲ್ಲಿ ನೀರು ಬಿಡ್ತಾ ಇರೋದು ನೋಡಿ. ಓಪನ್ ಲ್ಯಾಂಡಿಗೆ ನಮ್ಮ ಜಾಗದ ಪಕ್ಕದಲ್ಲಿ ಇರುವಂಥದ್ದು ನೀರು ಬಿಡ್ತಾ ಇರೋದು. ಸರ್, ಈಗ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡಲ್ಲಿ ನಿಮ್ಗೆ ಕರೆಸ್ಕೊಂಡಿದ್ದರಂತೆ. ಆವಾಗ ಏನು ಗೂಗಲ್ ಮ್ಯಾಪ್ದಿಂದ ಒಂದು ಫೋಟೋ ಎಲ್ಲ ತೋರಿಸಿದ್ರಂತೆ. ಸರ್, ಸುಳ್ಳು ಅಂತ ಹೇಳ್ತಾರೆ. ಗೂಗಲ್ ಮ್ಯಾಪ್ ತೋರಿಸಿ ಸರ್. ಗೂಗಲ್ ಮ್ಯಾಪ್ ಸುಳ್ಳು. 2010ರಿಂದ ಸರ್ ನಿಮಗೆ ಒಂದು ಹೇಳ್ತೀನಿ. ಗೂಗಲ್ ಮ್ಯಾಪಲ್ಲಿ 2085 ಒಂದು ಫೋಟೋ ಇದೆ. ಆಮೇಲೆ ಜನವರಿ 2011 ಒಂದು ಫೋಟೋ ಇದೆ. ನಂತರ ಡೈರೆಕ್ಟಾಗಿ 2013 ಫೋಟೋ ಇದೆ. ಅವರಿಗೆ ರಿಕ್ವೆಸ್ಟ್ ಮಾಡಿ ಈ 3 ಹಿಸ್ಟೋರಿಕಲ್ ಫೋಟೋಗಳು ಬಿಟ್ಟರೆ ಬೇರೆ ಯಾವ ಫೋಟೋ ಇಲ್ಲ. 2011 ಜೂನ್ ನಂತರ ಇದ್ದಿದ್ದು ನಮ್ಮ ಕ್ಲಾಸಲ್ಲಿ ಎತ್ತಿದ್ದು ತೋರಿಸ್ತೀವಿ ಫೋಟೋಗಳು ನೋಡಿ. 13ಕ್ಕೆ ಫೋಟೋ ನೋಡ್ತಿರಲಿ, ಅದು ನೋಡಿ 13ಕ್ಕೆ ಫಂಕ್ಷನ್ ನಡೆದಿರೋ ಫೋಟೋ. ಅದು ಫೋಟೋ ನಾವು ಏನು ಕಂಪ್ಯೂಟರ್ ಮೇಲೆ ಮಾಡಿದ್ದೀವಂತೆ. ಇದು 14ಕ್ಕೆ ನೋಡಿ, ಆ ಕ್ಲಾಸಲ್ಲಿ ನಡೆದಿರೋ ಫೋಟೋ. ಇನಾಗ್ರೇಷನ್ ಫೋಟೋ ಇವು ಇನಾಗ್ರೇಷನ್ ಆದ್ಮೇಲೆ ಇದು ಅದು ಇನ್ನೊಂದು ನೋಡಿ. ಇನಾಗ್ರೇಷನ್ ಫೋಟೋ ಇವು ಯಾವ ಫಂಕ್ಷನ್ ತೋರಿಸಿ ಫಸ್ಟ್ ನೋಡಿ. ಬೋರ್ಡ್ ಮೇಲೆ ಬರೆದ್ರೆ ಡೇಟ್ ನೋಡಿ ಸರ್. 13ಕ್ಕಿದೆ. 12ಕ್ಕೆ ಇರೋದು ಅದಿಲ್ಲ. ಅದು ಮಕ್ಕಳ ಫೋಟೋಸ್. ಅದು ಅಸೆಂಬ್ಲಿ 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 ಫೋಟೋ, ಅಸೆಂಬ್ಲಿ ಮಕ್ಕಳ ಅಸೆಂಬ್ಲಿ ಅದರಲ್ಲಿ 100 ಫೋಟೋ. ಮತ್ತು ಇದು ನಿಜ ಕಮ್. ಈ ಫೋಟೋ ನೋಡಿ ಸರ್, ಆ ಮಕ್ಕಳು ಬಂದಿದ್ದಾರೆ. ಕಮ್ ಸರ್, ಯು ಪೀಪಲ್ ಓನ್ಲಿ ಅದರಿಂದ ಇದ್ದಾರೆ. ಈ ಮಕ್ಕಳು ನೋಡಿ ಬಂದಿದ್ದಾರೆ ಇಲ್ಲಿ 2011, 12ರಲ್ಲಿ ಇದು ಅಂತ 2 ಬ್ಯಾಚ್ಗಳು. 12ಕ್ಕೆ ಅವರ ಫ್ಯಾಕ್ಟ್ರಿ ಶೆಡ್ ಸರ್ ಇಲ್ಲಿ ನೋಡಿ, ಸ್ಕೆಲಿಟನ್ ಇದೆ. ನಮ್ಮ ಮಕ್ಕಳು 2 ಬ್ಯಾಚ್ಗಳಿವೆ ನೋಡಿ. ಅದನ್ನು ತೋರಿಸಿ. ಈ ಫೋಟೋ ಇದೆಯಲ್ಲ ನೋಡಿ ಸರ್, ಅದು ಅದರಲ್ಲಿ ಹಾಂ ನೋಡಿ. ಯು ಡೋಂಟ್ ವಾಂಟ್ ಟು ಕಮ್ ಅಂಡ್ ಸ್ಟ್ಯಾಂಡ್ ಹಿಯರ್. ತುಂಬಾ ನೋಡಿ, ಇವರು ಫಸ್ಟ್ ಬ್ಯಾಚ್ ಮಕ್ಕಳು ನಮ್ಮದು. 2011 ಕೇಳಿ ಬೇಕಾದ್ರೆ ಅವ್ರಿಗೆ ಎಲ್ಲಿ ಶುರು ಮಾಡಿದ್ದಾರೆ? 1ನೇ ಕ್ಲಾಸ್ ಅವ್ರನ್ನೇ ಕೇಳಿ, ನೀವೇ ಕೇಳಿ. ಫಸ್ಟ್ ಟೈಮ್ ವೇರ್ ಯು ಸ್ಟಾರ್ಟೆಡ್ ಯು ಟೆಲ್. ದೇ ಆರ್ ಟೆಲಿಂಗ್ ವಿ ಆರ್ ಸ್ಟಾರ್ಟೆಡ್ ದೇರ್. फर्स्ट टाइम कहाँ चालू करे बोलो? फर्स्ट इधर से चालू करें। कब चालू हुआ? जून कौन सी स्कूल चालू हुआ था? We are the- स्टार्टेड विच क्लास? 2011 no. in that video you show me what's your name. Even ನಿಮ್ಮ yours This is photos your you show photos, them no? na. See. You can recognize na. Did you come? ಇದು ನೋಡಿ 2012ರಲ್ಲಿ ಇಲ್ಲಿ ಶಾಲೆಗೆ ಆದಮೇಲೆ ಎಜುಕಾಮ್ನವ್ರ ಹತ್ರ ನಾವು Name in that video. ಇದು ಒಂದು ಅಗ್ರಿಮೆಂಟ್ ಮಾಡ್ಕೊಂಡಿದ್ರು ಸ್ಮಾರ್ಟ್ ಕ್ಲಾಸ್ಗೆ. ಇದು ನೋಡಿ ಸರ್, ಈ ಫೋಟೋ ಕೂಡ ಇದೆ. ಇದು ಫೋಟೋ ನೋಡಿ, 2012ರಲ್ಲಿ ಮಾಡಿದಂಥ ಡಾಕ್ಯುಮೆಂಟ್ ಇದು ನೀವು ನೋಡ್ಬೋದು. ಇದು 2012 ಈಗ ಬಂದಮೇಲೆ ನಾವು ಸ್ಮಾರ್ಟ್ ಕ್ಲಾಸ್ ಮಾಡಿದ್ದು. ಅದು ಅಲ್ಲಿ ಕೆಳಗಡೆ ಫೆಬ್ರವರಿ ಕ್ಲಾಸ್ ಅಲ್ಲಿ ಮಾಡಿ. यहाँ देखो सर, रियान आजमी और अफगान, रियान आजमी ये है और अफगान बेगर है। इधर नामा है इधर। इधर ही हाँ, इधर ही है। LKG UKG ಇವರು LKG UKG ಮಾಡಿಲ್ಲ, ಬರೀ LKG UKG ಮಾಡಿ ಪ್ಲೇ ಮಾಡಿಲ್ಲ. LKG ಅವ್ರು ಕೇಳಿ LKG ಇವರು ಅವ್ರು ಕೇಳಿ ಫಸ್ಟ್ ಬ್ಯಾಚ್
ಸೆಕೆಂಡ್ ಪ್ಲೇ ಹೋಗಿದೆ ಪ್ಲೇ ಹೋಗಿ ಎಲ್ ಕೆ ಜಿ ಯು ಕೆ ಜಿ ಅವ್ರು ಎಲ್ಲಿ ಮಾಡಿದ್ದಾರೆ ಕೇಳಿ. ಸೆಕೆಂಡ್ ಬ್ಯಾಕ್ ಇದರಲ್ಲಿ ಎಲ್ಲ ಎಲ್ಲಿ ಮಾಡಿದ್ದಾರೆ ಎಲ್ ಕೆ ಜಿ ಯು ಕೆ ಜಿ ನೋಡಿ ಸರ್, ಅಲ್ಲಿ ಹೋಗಿ ಅವ್ರು ಹೇಳ್ತಾರೆ 2011 ತನಕ ನಾವು ಶಾಲೆಯನ್ನ ಅಲ್ಲಿ ನಡೆಸಿದ್ದೀವಿ ಅಂತ ಹೇಳ್ತಾರೆ. ಹಾಗಿಲ್ಲ ತರಗತಿಗಳನ್ನು ಹುಡುಕಿಕೊಡಿ. ಅದು ಎಲ್ಲಿದೆ ಆ ತರಗತಿಗಳು 2021 10 ವರ್ಷ ಅಂದರೆ ಒಂದು ಬ್ಯಾಚ್ ಕಂಪ್ಲೀಟ್ ಆಗಿದೆ. ಎಲ್ ಕೆ ಜಿ ಪ್ಲೇ ಹೋಮ್, ಎಲ್ ಕೆ ಜಿ ಯು ಕೆ ಜಿ ಮತ್ತು 10 ಕ್ಲಾಸ್ 13 ಕ್ಲಾಸ್, ಎಚ್ ಎಮ್ ಕ್ಲಾಸ್ 14, ಬೇರೆ ಒಂದು ಕ್ಲಾಸ್ ಇದೆ. ಕನಿಷ್ಠ 15-16 ಕ್ಲಾಸ್ ಇದೆ. ದಯವಿಟ್ಟು ನಮ್ಗೆ ಹುಡುಕೊಡ್ಲಿ. ನಾವು ಈಗ ನಮ್ಗೆ ಭಾಳ ತೊಂದರೆ ಆಗ್ತಿದೆ, ಮಕ್ಕಳಿಗೆ ನಾವು ತಗೊಂಡು ಹೋಗ್ತೀವಿ. ಅಲ್ಲಿ ಹೋಗ್ತೀವಿ ನಾವು ಬಾಡಿಗೆ ಅದು ತೋರಿಸ್ತಾರಲ್ಲ, ಪಟೇಲ್ ಬಿಲ್ಡಿಂಗ್ ಅಲ್ಲಿ ಇದೆ, ವಾರ್ಡಲ್ಲಿ ಅಲ್ಲಿ ಅಷ್ಟು ಕ್ಲಾಸ್ ಪಟೇಲ್ ಬಿಲ್ಡಿಂಗ್ ಅಲ್ಲಿ ಇದೆ ಅಂತ ಹೇಳ್ತಿದ್ದಾರೆ. ನಮ್ಗೆ ತೋರಿಸ್ಕೊಡಿ. ಮುನ್ಸಿಪಾಲ್ಟಿ ಅವ್ರು ಹೇಳ್ತಾರೆ ನಾವು ಅಲ್ಲಿ ನಡೆಸಿದ್ದೀವಿ ಅಂತ. ದಯವಿಟ್ಟು ತೋರಿಸ್ಕೊಡ್ಲಿ ನಮ್ಮ ರೂಮ್ಗಳು. ನಾವು ಶಿಫ್ಟ್ ಮಾಡಿದ್ದಾರೆ, ಅಧಿಕಾರಿ ಹೇಳ್ತಾರೆ ನಾವು ಅಲ್ಲಿಂದ ಬಂದಿದ್ದೀವಿ ಅಂತ. ತೋರಿಸ್ಕೊಡಿ ನಮಗೆ. ಬರೀ 4 ಗುಂಟೆ ಜಾಗದಲ್ಲಿ, ಮನೆಯ ಪಕ್ಕದಲ್ಲಿದ್ದ ಜಾಗದಲ್ಲಿ ನಾವೇ ಸಣ್ಣ ಸಣ್ಣ ಕೊಠಡಿಗಳು ಕಟ್ಟಿ ಶೆಡ್ ಕಟ್ಕೊಂಡು 3 ಕ್ಲಾಸ್ ನಡೆಸಿದ್ದೀವಿ. ನನ್ನ ಮನೆ ಅಲ್ಲೇ ಇತ್ತು. ಮೇಡಮ್ ಅಲ್ಲಿ ಇರ್ತಿದ್ರು, ಟೀಚರ್ಗಳು ಅವ್ರ ಜೊತೆ ಇರ್ತಿದ್ರು. ಈಗ ಮೊನ್ನೆ ನೋಡಿ ಅವ್ರಿಗೆ ಬಡ್ದು ಅವತ್ತು ನಾವು ರಸ್ತೆ ಯಾಕೆ ಬಂದ್ ಮಾಡ್ತೀರ ಅಂತ ಕೇಳಕ್ಕೆ ಹೋಗಿದ್ದೀವಿ. ನನಗೂ ಮತ್ತು ಅವ್ರು ಮೇಡಮ್ ಬಡ್ದು ಹೆಣ್ಮಕ್ಳು ಅಂತ ನೋಡಿದೆ. ಬಡ್ದು ಅವ್ರು ನೋಡಿ ಹುಬ್ಳಿಗೆ ಹೋಗಿ ಚಿಕಿತ್ಸೆ ತಗೊಂಡು ಈಗ ನೆನ್ನೆ ಬಂದಿದ್ದಾರೆ. FIR ಮಾಡಿದ್ದಾರೆ, ಏನೋ ಕ್ರಮ ತಗೊಂಡಿಲ್ಲ. ಸರ್ 2 ಮಂದಿ ಮೇಲೆ ಕೌಂಟರ್ FIR ಆಗ್ಯಾವತ್ತಾರಲ್ಲ, ಅವ್ರ ಮೇಲೆ FIR ಆಗಿತ್ತು. ಕೌಂಟರ್ FIR ಮಾಡಿದ್ರೆ ಭಾಳ ಹುಷಾರಿದ್ದಾರೆ. ಯಾಕೆ ಶಿರ್ಗಾಂವ್ ವಕೀಲರು ಅದರಲ್ಲಿ ಇಲ್ಲ ಮೇಡಮ್, ಕೌಂಟರ್ ಆಗೈತೆ ಅಂತ ಅವ್ರು ನಿನ್ನೆ ಹೇಳ್ಯಾರ ಮೇಡಮ್. ಕೌಂಟರ್ ಆಗಲಿ, ಯಾಕಂದ್ರೆ ನಮ್ಮಲ್ಲಿ ಈಗಾಗಲೇ ಸರ ಈಗಾಗಲೇ 3 ಕೇಸ್ಗಳು ನಮ್ಮ ಮೇಲೆ ಹಾಕಿದ್ದಾರೆ, ಸುಳ್ಳು ಕೇಸ್ಗಳನ್ನ ಹಾಕಿದ್ದಾರೆ. ಒಂದು ನವೆಂಬರಲ್ಲಿ ನಮ್ಮ ಮೇಲೆ ಒಂದು ಅಟ್ರಾಸಿಟಿ ಕೇಸ್ ಯಾವುದೋ ಅವ್ರದ್ದಿತ್ತು ಹಳೆ ಕೇಸಿಗೆ ನಮ್ಮ ಮೇಲೆ ಅದನ್ನು ನನ್ನ ಹೆಸರು ಜೋಡಿಸಿದ್ವಿ. ಆಯಿತಾ, ಅದನ್ನು ಬಿ ರಿಪೋರ್ಟ್ ಆಗಿದೆ. ನಂತರ ಮೊನ್ನೆ ಗುಡ್ ಫ್ರೈಡೇ ದಿವಸ ನಾನು ಮೀರಜಿಂದ ಬರಬೇಕಾದ್ರೆ ಪೂಜೆ ಮುಗಿಸಿ, ನಮ್ಮದು ತಪಸ್ಕಾರ ಎಲ್ಲ ಮುಗಿಸಿ, ಅವ್ರು ಗುಡ್ ಫ್ರೈಡೇ ಗೊತ್ತಿದೆ ನಿಮಗೆ. ನಮ್ಮ ಗುರುಗಳಿಗೆ, ನಮ್ಮ ಕ್ರೈಸ್ತರಿಗೆ ಗುಡ್ ಫ್ರೈಡೇ ಅಂದರೆ ಏನಿದೆ ಗೊತ್ತಿದೆ. ನಮ್ಮ ದೇವರು ಸತತ ದಿನ. ಅವತ್ತಲ್ಲಿ ಪೂಜೆ ಮುಗಿಸ್ಕೊಂಡು ನಾನು ಅದ್ರ ಜೊತೆ ಉಪವಾಸ ಬಿಟ್ಟು ಊಟ ಮಾಡಿ ಕಾರಲ್ಲಿ ಬರ್ತಾ ಇರ್ಬೇಕಾದ್ರೆ ಮಹಿಷಾಳ ಹತ್ರ ಈ ಘಾಟಿಗೆಯವರ ಕಡೆಯವರು 4 ಜನ ಹೆಣ್ಮಕ್ಳು, ಗಂಡು ಮಕ್ಕಳು ನನ್ನ ಕಾರಣ ನಿಲ್ಲಿಸಿ ನಮ್ಮ ಮೇಲೆ ಅಟ್ಯಾಕ್ ಮಾಡಿ ಸುಳ್ಳು ನಮ್ಮ ಮೇಲೆ ಛೇಡ್ಚಾಡಿ ನನ್ನ ಹೆಣ್ಮಕ್ಳ ಮಾನಭಂಗಕ್ಕೆ ಯತ್ನ ಪಟ್ಟಿದ್ದು ಅಂತ ನನ್ನ ಕೇಸ್ ಹಾಕಿ 112ಗೆ ಫೋನ್ ಮಾಡಿ ನನ್ನ ಮೇಲೆ ಕೇಸ್ ಮಾಡಿದ್ದಾರೆ. ನನ್ನನ್ನು ಜೈಲಿಗೆ ಹಾಕಬೇಕು, ನನ್ನನ್ನು ಸತಾಯಿಸಬೇಕು ಅಂತ. ನಾನು 4 ದಿವಸ ಬೇರೆ ಕಡೆ ಇದ್ದು ಪೊಲೀಸರು ಸಿಕ್ಕದಲ್ಲೇ ಜಾಮೀನು ಮಾಡ್ಕೊಂಡು ನನ್ನ ಕುರ್ಚಿಯವರೇ ಕೆಲವು ಇಕಾಯಿಸಿಗೆ ನಮ್ಮ ಪೇರೆಂಟ್ಗಳು ಸೇರಿಕೊಂಡು ಜಾಮೀನು ಮಾಡಿಸಿ ನನ್ನ ತಂದಿದ್ದಾರೆ. ಈಗ ಕೇಸಿಗೆ 360 ಸೆಕ್ಷನ್ ಪ್ರಕಾರ ಬಿ ರಿಪೋರ್ಟ್ ಹಾಕ್ತಾ ಇದ್ದಾರೆ. ಈ ಕಡೆ ಅವರು ಎಲ್ಲ ಚೌಕಾಸಿ ಮಾಡಿದ್ರು. ಅವ್ರು ಯಾರು ಇವ್ರು ಯಾರೆಲ್ಲ ಚೌಕಾಸಿ ಮಾಡಿದ್ರು. ಮೊನ್ನೆ ಅದ್ರ ಮುಂಚೆ ಆದ ನಂತರ ಇತ್ತೀಚೆಗೆ ಮೇಡಮ್ಗೆ ಇಲ್ಲಿ ಮನೆಯಲ್ಲೇ ಕರೆದು 2 ಪೇರೆಂಟ್ಸ್ ಅಂತ ಬಂದಿದ್ದಾರೆ, ಗಂಡ ಹೆಂಡತಿ. ನಮ್ಮ ಮಗುವಿಗೆ ಅಡ್ಮಿಷನ್ ಬೇಕು 5ನೇ ಕ್ಲಾಸಿಗೆ, ಲೌಡೇಲ್ ಶಾಲೆಯಲ್ಲಿ ಇದೆ, ಮಗು ಇದು ಕರ್ಕೊಂಡು ಬರ್ತೀನಿ ಅಂತ ಹೇಳಿದ್ದಾರೆ. ಮೇಡಮ್ ಎಲ್ಲ ಕಂಡೀಷನ್ ಹೇಳಿದ್ದಾರೆ. ಹೋಗಿದ್ದೀವಿ ಅಂತ ಹೋಗಿ ಸುಮಾರು 1 ಗಂಟೆ ಸುಮಾರಿಗೆ. CCTV ಎಲ್ಲ ಚೆನ್ನಾಗಿ ಬರ್ತಿದೆ. ಹೋಗಿ ಬ್ಯಾಂಡೇಜ್ ಸುಟ್ಕೊಂಡು ಎಲ್ಲ ಮಲ್ಕೊಂಡು ಆ ಹೆಣ್ಮಕ್ಳು ಹೇಳ್ತಾರೆ ಮೇಡಮ್ ಮತ್ತು ಆಯಸ್ ಸೇರ್ಕೊಂಡು SC ಅಂತ ನಮ್ಮ ಬೈದರು, ಹೊಡೆದ್ರು, ನಮ್ಮ ಮಕ್ಕಳಿಗೆ ನಾವು ಸೇರಿಸ್ಕೊಳ್ಳೋದಿಲ್ಲ, ಈ ರೀತಿ ಸುಳ್ಳು ಆಪಾದನೆ ಮಾಡಿದ್ರು. ಪೊಲೀಸ್ನ CCTV ಎಲ್ಲ ಚೆಕ್ ಮಾಡಿ ಆ ಕೇಸ್ನ ತಗೊಂಡಿಲ್ಲ. ಯಾಕೆ ಸರ್, ನಾವು ಏನು ತಪ್ಪು ಮಾಡಿದ್ದೇವೆ? ಮತ್ತು ನಾನು ಫಾದರು ನನ್ನ ಮೇಲೆ ವೈಯಕ್ತಿಕ ದಾಳಿ ಮಾಡ್ತಾರೆ. ನಾನು ಸುಳ್ಳು ವೈಯಕ್ತಿಕ ಆಗಿ ನನ್ನ ವೈಯಕ್ತಿಕ ಏನು ಲಾಭ ಇದೆ? 10 ವರ್ಷ ನಾನು ಶೆಡ್ಡಲ್ಲಿ ಬದುಕಿದ್ದೀನಿ ಸರ್. ಶೆಡ್ಡಲ್ಲಿ ಶಾಲೆ ಕಾಂಕ್ರೀಟ್ ಆದಮೇಲೆ ಟೆರೆಸ್ ಆದಮೇಲೆ ನಮ್ಮ ಮನೆಗೆ ಟೆರೆಸ್ ಹಾಕ್ಸಿದ್ದೀನಿ ನಾನು. ನನ್ನ ಗುರುಗಳಿಗೆ, ನಮ್ಮ ಫಾದರ್ಗಳಿಗೆ ನಾವು ಹೋಗಿ ಈ ಥರ ಎಲ್ಲ ಕಷ್ಟಪಡೋ ಅಗತ್ಯ ಇಲ್ಲ. ನಮ್ಮ ಚರ್ಚ್ಗಳಿಗೆ ಹೋದರೆ ನಮಗೆಲ್ಲ ಸೌಲಭ್ಯ ಸಿಗ್ತದೆ. ಈ ಊರಿಗೆ ಬಂದು ಒಳ್ಳೇದಾಗಬೇಕು ಅನ್ನೋ ಒಂದು ಉದ್ದೇಶದಲ್ಲಿ 17 ವರ್ಷ ಬಿಡ್ತಾ ಇದ್ದೀನಿ. ಮೇಡಮ್ಗೇನು ಕೆಲಸ ಮಾಡೋ ಅಗತ್ಯ ಇಲ್ಲ, ಸಾಕಷ್ಟು ಶ್ರೀಮಂತರಿದ್ದಾರೆ ಅವರು. ಅರೆ ಈ ಊರಿಗೆ ಒಂದು ಒಳ್ಳೇದಾಗಲಿ, ಬಡ ಮಕ್ಕಳಿಗೆ, ಗ್ರಾಮೀಣ ಮಕ್ಕಳಿಗೆ ಶಿಕ್ಷಣ ಯಾವುದು ಬೆಳಗಾವಿಯಲ್ಲಿ ಸಿಗ್ತದೆ, ಬೆಂಗಳೂರಲ್ಲಿ ಸಿಗ್ತದೆ ಅಂತ ಯಾವುದೇ ಶಾಲೆ ಕೇಳಿ ನಮ್ಮ ಮಕ್ಕಳಿಗೆ ಇಂಗ್ಲೀಷಲ್ಲಿ ಮಾತಾಡ್ತಾರೆ. ಬೇರೆ ಕಡೆ ಹೋದ ಕಡೆ ಎಲ್ಲ ಅವರು ಇದು ಮಾಡಿದ್ದಾರೆ. ಈಗ ಏನಾಗಬೇಕಾಗಿ ಸರ್ ನಿಮಗೆ? ಸರ್, ನಮಗೆ ಈ ಅನ್ಯಾಯದ ವಿರುದ್ಧ ನಮಗೆ ನ್ಯಾಯ ಬೇಕು. ಅನಧಿಕೃತವಾಗಿ ಸ್ಟಾರ್ಟ್ ಆದಂಥ ಫ್ಯಾಕ್ಟ್ರಿಯ ಮಧ್ಯೆ ಮತ್ತು ಶಾಲೆಯ ಮಧ್ಯೆ 500 ಮೀಟರ್ ಬಫರ್ ಝೋನ್ ಇರಬೇಕು. ಆಯಿತಾ, 500 ಮೀಟರ್ ಬಫರ್ ಝೋನ್ ಕಾನೂನು ಪ್ರಕಾರ ಇರಬೇಕು. ನೋಡಿ ಇಲ್ಲಿದೆ, ಬೆಲ್ಲದ ಪುಡಿ ಮಾಡಬೇಕಾದ್ರೆ ಎಷ್ಟು ಇದೆ ಅಂತ ಇಲ್ಲಿದೆ ನೋಡಿ. College shall not be allowed to set up location within 0.5 km distance from approved lobby, habitation, schools and hospitals and sensitive zones. ಜಾಗರಿ ಯೂನಿಟ್ಸ್ ನೋಡಿ ಕಾನೂನಿದೆ, ಪೊಲ್ಯೂಷನ್ ಬೋರ್ಡ್ ಕೊಟ್ಟಿರೋಂಥ ಕಾನೂನಿದೆ. ಇದನ್ನು ಉಲ್ಲಂಘನೆ ಮಾಡಿ ತಮ್ಮ ರಿಪೋರ್ಟಲ್ಲಿ ತೋರಿಸ್ತಾರೆ 17ಕ್ಕೆ ಪಕ್ಕದಲ್ಲೇ ಶಾಲೆ ಇದೆ ಅಂತ, ಪುನಃ ರಿಪೋರ್ಟ್ ಕೊಡ್ತಾರೆ.
ಮತ್ತೆ ಹೇಳ್ತಾರೆ ಈಗ 20ರ ಪರ್ಮಿಷನ್ ಕೂಡ 20 CF ಹೇಳ್ತಾರೆ ಪಕ್ಕದಲ್ಲಿ ಶಾಲೆ ಇದೆ ನೀವು ಜಾಗ್ರತೆ ಮಾಡಬೇಕು. ಇದು ಯಾವ ನ್ಯಾಯ ಸರ್? ನಾವು ಬಫರ್ ಝೋನ್ ಖರೆ ನಮ್ಮ ಹತ್ರ ಜಾಗದ ರೆಕಾರ್ಡ್ಸ್ ಆವಾಗಿನ ಯಾಕಂದ್ರೆ ನಾವು 2011 ಶುರು ಮಾಡಿದಾಗ ನಮ್ಮ ಹತ್ರ ನಮ್ಮ ಜಾಗ ನಮ್ಮ ಹೆಸರಲ್ಲಿ ಇರಲಿಲ್ಲ. ಹಾಗಾಗಿ ನಾವು ಪರ್ಮಿಷನ್ ತಗೊಳಕ್ಕಾಗಿಲ್ಲ ಅವಾಗ. ಆದರೆ ಸ್ಕೂಲ್ ಪರ್ಮಿಷನ್ ಇಲ್ಲ ಅಂತ ಹೇಳ್ತಾರೆ. ಸ್ಕೂಲ್ ಪರ್ಮಿಷನ್ ಇದೇ ಜಾಗಕ್ಕೆ ಆ ಎಲ್ಲ ನಮ್ಮ ದಾಖಲೆಗಳು ಇದೆ ಅದ್ರಲ್ಲಿ ನೋಡಿ ನೀವು ಅದನ್ನೇ ತೋರಿಸಿ ನಾವು ಈ ಜಾಗ DDPI ಬಂದಲ್ಲಿ ನಿಂತು ನಾವು ಕಟ್ಟೋ ಬಿಲ್ಡಿಂಗ್ ನೋಡಿಬಿಟ್ಟು ಪರ್ಮಿಷನ್ ಕೊಟ್ಟಿದ್ದೀವಿ. ಮತ್ತು ಎಲ್ಲಿ ನಾವು 1ನೇ ಕ್ಲಾಸ್ ನಡೆಸೋದು ಎಲ್ಲಿ ಆ ಬಿಲ್ಡಿಂಗ್ ತೋರಿಸಿ ಬಂದು ಯಾರು ನಮ್ಗೆ ಹೇಳ್ತಾರಲ್ಲ ಅಧಿಕಾರಿಗಳಾಗಲಿ ಇವರು ಫ್ಯಾಕ್ಟ್ರಿಯವರಾಗಲಿ ಬಂದು ತೋರಿಸ್ತೀವಿ ನಾವು ಎಲ್ಲಿ ಶಾಲೆ ನಡೆಸಿದ್ವಿ ಅದ್ರ ಮುಂಚೆ 1ನೇ ಕ್ಲಾಸಲ್ಲಿ ಶುರು ಮಾಡಿದ್ದೀವಿ 2ನೇ ಕ್ಲಾಸಲ್ಲಿ ಶುರು ಮಾಡಿದ್ವಿ ನಾವು ಕೂಡ ತೋರಿಸಿದ್ದಾರೆ. ಇವಾಗ ಅಲ್ಲಿ ಬೇಕಾದ್ರೆ ನೀವು ಹೋಗಿ ನೋಡಿ ಇವರು ಬ್ಯಾಕ್ವರ್ಡ್ ಇದ್ದಾರೆ ಅವ್ರಿಗೆ ಕೇಳಿ ಪಟೇಲ್ ಬಿಲ್ಡಿಂಗ್ ಅಲ್ಲಿ ಎಷ್ಟು ರೂಮ್ ಇದೆ ಕೇವಲ 3 ರೂಮ್ ಇದಾವೆ ಸರ್. ಎರಡು ಪಕ್ಕದಲ್ಲಿ ಕಟ್ಟಿದ್ವಿ ಸಣ್ಣ ಸಣ್ಣ ರೂಮ್ 15 ಫೂಟ್ ಅಲ್ಲದ್ದು ಮೇಲೊಂದು ಕಟ್ಟಿದ್ವಿ. ಇನ್ನೊಂದು ನಾನು ನಿಮ್ಗೆ ಅವಾಗಲೇ ಹೇಳಿದೆ 408 ಪರ್ಮಿಷನ್ ಇದೆ. ಇಲ್ಲಿ ಪರ್ಮಿಷನ್ ಅವ್ರಿಗೆ ಕೊಟ್ಟಿರೋದು 1489ನೇ ಸರ್ವೆ ನಂಬರ್ ಪರ್ಮಿಷನ್ ಕೊಟ್ಟಿರೋದು ಈ ಸರ್ವೆ ನಂಬರ್ಗೆ ಅಲ್ಲ. 1000 ಗಮನಕ್ಕೆ ವಹಿಸಿ 1480 ನೋಡಿ ಅವರು ಫ್ಯಾಕ್ಟ್ರಿ ಪರ್ಮಿಷನ್ ಬೇರೆ ಲೊಕೇಶನ್ ತೋರಿಸಿದ್ದಾರೆ. ಬಟ್ ಅವ್ರು ನಿನ್ನೆ ಮಾಡಿರೋದು 408ಗೆ ಫ್ಯಾಕ್ಟ್ರಿ ಇರೋದು 408 ಮತ್ತೆ 406 ಅಲ್ಲಿ ಫ್ಯಾಕ್ಟ್ರಿ ಇರೋದು. ಮತ್ತೆ ನಮ್ಮ ಹತ್ರ ಡಾಕ್ಯುಮೆಂಟ್ಸ್ ಇಲ್ಲ ಅದಿಲ್ಲ ಇದರಿಂದ ಸುಳ್ಳುಗಳನ್ನು ಹಸಿ ಸುಳ್ಳನ್ನು ಹೇಳ್ತಾರೆ ನೋಡಿ. ಇದು 408 ನೀವು ಗೂಗಲ್ ಇದು ದಿಶಾಂಕ ಮ್ಯಾಪ್ ನೋಡ್ಬೋದು ಸರ್. ಇದು 408 ಇದೆ. ಫ್ಯಾಕ್ಟ್ರಿ ಎಲ್ಲಿ ತನಕ ಬಂದಿದೆ ನೋಡಿ ಕಾಣ್ತದಲ್ಲ ನಿಮಗೆ. ಫ್ಯಾಕ್ಟ್ರಿ ತನಕ ಬಂದಿದೆ. ನಮ್ಮ ರಸ್ತೆ ಇರೋದು ಇಲ್ಲಿ ಸರ್. ಈ ರಸ್ತೆ ಇದು ಈಗ ನೀವು ಬಂದ್ರಲ್ಲ ರಸ್ತೆ ಅದಿರೋದು ಇಲ್ಲಿ ಇದು ಬೌಂಡ್ರಿ ಅಲ್ವಾ. ಈಗ ನೋಡಿ ಅದಕ್ಕೆ ಕೊಟ್ಟಿದ್ದಾರೆ ಅಲ್ಲಿ. ಮತ್ತೆ 12ರಲ್ಲಿ ಅವರು ಫ್ಯಾಕ್ಟ್ರಿ ಇತ್ತು ಅದಕ್ಕೆ ಪರ್ಮಿಷನ್ ತಗೊಂಡಿಲ್ಲ ಅಂತಾರೆ ಸಣ್ಣದಾಗಿ. ಎಲ್ಲಿತ್ತು ನೋಡ್ತಿರಲ್ಲ ಸರ್ ಫೋಟೋದಲ್ಲಿ ನೋಡಿ ಏನಿತ್ತು ಅಲ್ಲಿ ಅದು ಇದು ಕೊಡಿ ವಿಜಯ್ ಸರ್ ಗ್ರೌಂಡ್ 13 ಫೋಟೋ ಇರ್ತಾರೆ ಸರ್. 2013ರಲ್ಲಿ ನೋಡಿ ನಮ್ಮ ಶಾಲೆ ಇಲ್ಲಿದೆ ಅದೊಂದು ಇದು ಕೊಡ್ರಿ ವಿಜಯ್ ಸರ್ ಫೋಟೋ ಕೊಡಿ. ನಮ್ಮ ಶಾಲೆ ನೋಡಿ F ಥರ ಇದೆ ಕಾಣ್ತದ. ಇವ್ರದ್ದು ಒಂದು ಶೆಡ್ ಅಷ್ಟೇ ಇತ್ತು. ಅದು ಓಪನ್ ಶೆಡ್ ಎಲ್ ಶೆಡ್ ಏನಿಲ್ಲ. ನಾವು ಕೇಳಿದ್ದಕ್ಕೆ ಮನುಕ ಫ್ಯಾಕ್ಟ್ರಿ ಅಂತ ಮ್ಯಾನುಫ್ಯಾಕ್ಚರ್ ಗೋಡನ್ ಅಂತ ಹೇಳಿ ಒಂದು ಶೆಡ್ ಅಂತ ಇತ್ತು. ಆಮೇಲೆ ಸರ್ 2014ರಲ್ಲಿ ಕೂಡ ನೋಡಿ ನೀವು ನಮ್ಮದು F ಹೋಗಿ E ಆಯಿತು ಆಯ್ತಾ. ಶೇಪ್ ಅದೇ ಒಂದು ಕ್ಲಾಸ್ ಒಂದೊಂದೇ ಕ್ಲಾಸ್ ನಾವು ಬಂಡವಾಳ ಶಾಲೆಗಳಲ್ಲ ಅಂದ್ಕೊಂಡು F ಇದ್ದು ಇನ್ನೊಂದು ಕ್ಲಾಸ್ ಆ್ಯಡ್ ಮಾಡೋದು 14ಕ್ಕೆ 15ಕ್ಕೆ ನೋಡಿ ಸರ್ ಅದೇ E ಇದೆ ಅದೇ ಶೆಡ್ ಇದೆ 15ಕ್ಕೆ. 16ಕ್ಕೆ ನೋಡಿ 16ಕ್ಕೆ ನಾವು ಮೇಲಿಂದ 2 ಕ್ಲಾಸ್ ಅಂಚಿನ ಕ್ಲಾಸ್ ಕಾಣ್ತೀವಿ ನಾವು ಮಾಡಿ ಹಂತಂತ ಒಂದೊಂದೇ ಕ್ಲಾಸ್ ಮಾಡ್ಕೊಂಡು ಬಂದಿವಿ ಸರ್. ಆಮೇಲೆ ಇದು ನೋಡಿ 13ಕ್ಕೆ ಅವರ ಶೆಡ್ ಹೇಗಿತ್ತು ಅಂತ ಕಾಣ್ತಿದೆ. ಇದೇ ಶೆಡ್ ಇಷ್ಟೇ ಎಲ್ಲ ಹಾಕೋಣ ಆಯ್ತಾ. ಇದು 13ಕ್ಕೆ ನಮ್ಮ 3ನೇ ಕ್ಲಾಸ್ಗೆ ಹುಡುಗರೆಲ್ಲ 3ನೇ ಕ್ಲಾಸಿಗೆ ನೋಡಿ. 17ಕ್ಕೆ ಆವಾಗ ಅವರು ಈ ಒಂದು ಮೇಲಿನ ಒಂದು ಹಾಕಿದ್ರು. ನಮ್ಮ ಶಾಲೆ ನೋಡಿ ಎಷ್ಟಾಗಿದೆ ಅಂಚಿನ ಕ್ಲಾಸ್ ರೂಮ್ಸ್ ಎಲ್ಲ ತಯಾರಾಗಿದೆ. ಈಗ ನಾವು ಪರ್ಮಿಷನ್ ತಗೊಂಡಿದ್ದೀವಿ ಈ ಕಾಂಚಿ ಕಟ್ಟಬೇಕಾದ್ರೆ ನಾವು ಪರ್ಮಿಷನ್ ತಗೊಂಡಿದ್ದೀವಿ. ನಂತರ ಸರ್ ಇಲ್ಲಿ ನೋಡಿ 18ಕ್ಕೆ ಕೆಳಗಿನ ಶಾಲೆಗಳು ಮತ್ತೆ ಮೇಡಮ್ ಮನೆ ಕೂಡ ಈ ಮೇಡಮ್ ಮನೆ ಕೂಡ ಆ ಟೈಮಲ್ಲಿ ನಾನು ಇಲ್ಲಿ ಬಂದ ಮೇಲೆ ಅಲ್ಲಿ ಏನು 3 ಕ್ಲಾಸ್ LKG ಪ್ಲೇ ಹೋಮ್ UKG ನಡೀತಾ ಇತ್ತಲ್ಲ ಅದನ್ನ ನಾವು ಇಲ್ಲೇ ಶಿಫ್ಟ್ ಮಾಡಿ ಇಲ್ಲೇ ಎಲ್ಲ ತಂದು ಅಲ್ಲಿ ಯಾರು ನೋಡ್ಕೊಳ್ಳೋದಿಲ್ಲ ಬಾಡಿ ಈಗಲೂ ಅಲ್ಲಿ 3ನೇ ಕ್ಲಾಸ್ ಯಾವ ಇಯರ್ ಶಿಫ್ಟ್ ಮಾಡಿದ್ರಿ ಮೇಡಮ್? 2014ರಲ್ಲಿ ಈ ನನ್ನ ಮನೆ ಕಟ್ಟಿದ ಮೇಲೆ ಯಾಕಂದ್ರೆ ನಾನು ಅಲ್ಲೇ ಇದ್ದೆ. ಮದನ್ ಮೇಡಮ್ ಸಾಲಿ ಅಲ್ಲೇ ಚಾಲು ಇತ್ತಲ್ಲ ಸರ್ LKG UKG ಅಷ್ಟೇ 2009ರಲ್ಲಿ LKG ಇದು ಫಸ್ಟ್ ಸಾಲಿ ಅಲ್ಲೇ ಚಾಲು ಇತ್ತಲ್ಲ. ಹೌದು LKG ಸರ್ ಪ್ಲೇ ಹೋಮ್ LKG UKG ಅವಾಗ ಫಸ್ಟ್ ಸ್ಟ್ಯಾಂಡರ್ಡ್ ಇರಲಿಲ್ಲ ಫಸ್ಟ್ ನಾವು ಪ್ಲೇ ಹೋಮ್ LKG ಶುರು ಮಾಡಿದ್ವಿ. ಅದೇ ಮಕ್ಕಳು ಫಸ್ಟ್ ಸ್ಟ್ಯಾಂಡರ್ಡ್ 2019ರಲ್ಲಿ 10ಕ್ಕೆ ಅವರು LKG ಇರೋರು UKG ಬಂದರು. 11ಗೆ 1ನೇ ಕ್ಲಾಸಿಗೆ ಬಂದರು. ಅದು ಜಾಗ ಇರಲಿಲ್ಲ ಆ ಭೂಮಿ ತಗೊಳ್ಳೇಬೇಕಾಯ್ತು. 10ಕ್ಕೆ ನಾವು ಭೂಮಿ ಕಾನೂನು ಕೂಡ ಇದೆ. ಇವ್ರ ಅಣ್ಣ ಮತ್ತೆ ದರ್ಬಾರಿ ಅಂತ ಇದ್ದಾರೆ ಮೊಹಮ್ಮದ್ದೀನ್ ಚಮನ್ ಶೇಖ್ ಮತ್ತೆ ದರ್ಬಾರಿ ಅಂತ ಅವ್ರು ಈ ಭೂಮಿ ನೋಡಿ ನಮ್ಗೆ ಹೇಳಿದ್ರು. ನಾವು ಆ್ಯಕ್ಚುಲಿ ನೋಡಿದ್ದು ಈ ಫ್ಯಾಕ್ಟ್ರಿ ಜಾಗ LKG UKG ಕೂಡ ಇಲ್ಲೇ ಟ್ರಾನ್ಸ್ಫರ್ 14ಕ್ಕೆ
ನಾನು ಇಲ್ಲಿ ಬಂದ್ಮೇಲೆ ಅಲ್ಲಿ ಯಾರು ನೋಡ್ಕೊಳ್ಳೋರು ಇಲ್ಲ ನೀವು ಬಂದ್ಮೇಲೆ ಅವ್ರನ್ನ ಕರ್ಕೊಂಡು ನಾನು ಇಲ್ಲಿ ಬಂದಿದ್ದು. ಅದುವರೆಗೂ ಮೇಡಮ್ ಅಲ್ಲೇ ಮೇಡಮ್ ಇದು ಒಂದು ಸ್ವಲ್ಪ ಇದನ್ನ ಕನ್ಫ್ಯೂಷನ್ ಆಗತ್ತೆ ಹಾ ಹೇಳಿ ಸರ್. ಯಾಕಂದ್ರೆ ಫಸ್ಟ್ ನಿಮ್ಮ ಶಾಲೆ ಚಾಲುವತಿಯಲ್ಲಿ ಪಠಾಣ ಇಲ್ಲ ಏನು ಹೌದಿಲ್ಲ? ಪಠಾಣ್ ಅಲ್ಲ, ಅವರು ಪಟೇಲ್. ಪಟೇಲ್ ಪಟೇಲ್ ಪಟೇಲ್. ಪಟೇಲ್. ನೋಡಿ ಹೇಳ್ತೀನಿ ನಾನು 2009ರಲ್ಲಿ ನಾವು ಪ್ಲೇ ಹೋಮ್ ಅಂತ LKGನ ಒಂದು ಬಾಡಿಗೆ ಮನೆಗೆ ಪಟೇಲ್ ಎಂಬ ಬಿಲ್ಡಿಂಗ್ ಅಲ್ಲಿ ವಾರ್ಡ್ ನಂಬರ್ 19ರಲ್ಲಿ 13 ಮಾಡ್ತೀವಿ. ಸ್ಟೇಷನ್ ರೋಡ್ ಸ್ಟೇಷನ್ ರೋಡ್ 9ಕ್ಕೆ ಪ್ಲೇ ಹೋಮ್ ಮತ್ತು LKG. ನಂತರ 2010ಕ್ಕೆ ಅಲ್ಲಿ ಎರಡು ಕ್ಲಾಸನ್ನು ಕಟ್ಟಿದ್ದು, 2010ಕ್ಕೆ ಇನ್ನೊಂದು ಕ್ಲಾಸನ್ನು ಮೇಲೆ ಬೇಕಾಯ್ತು. ಕಟ್ಟಿದ್ದು ಮನೆಯ ಮೇಲೆ ಇನ್ನೊಂದು ನಾವೇ ಕಟ್ಟಿದ್ದು ಅದನ್ನು. ನಾವೇ ಕಟ್ಟಿದ್ದು. ಓನರ್ ನಮಗೆ ನೀವು ಕಟ್ಟಿ ಬಾಡಿಗೆ ಕೊಟ್ಟಿದ್ದೀವಿ ಊರಿಗೆ ಅಂತ ಹೇಳಿ. ಆ ರೀತಿ ನಾವು ಕಟ್ಟಿದ್ವಿ. ಕಟ್ಟಿದ್ಮೇಲೆ 2009, 2010, 11ಕ್ಕೆ ನಮಗೆ 1ನೇ ಕ್ಲಾಸಿಗೆ ಜಾಗ ಬೇಕು. ಅದಕ್ಕೆ ನಾವು 10ಕ್ಕೆ ನಾವು ಖರೀದಿ ಕರಾರು ಪತ್ರ ಮಾಡಿ ಅಡ್ವಾನ್ಸ್ ಕೊಟ್ಟು ಇಲ್ಲಿ ಅವ್ರು ಪರ್ಮಿಷನ್ ತಗೊಂಡು ಕ್ಲಾಸ್ ಟೆಂಪ್ರರಿ ಕ್ಲಾಸ್ ಶಾಲೆ ಅಂದ್ರೆ ಯಾರಾದ್ರೂ ಆಯ್ತು 1ನೇ ಅಂತ. ಕ್ಲಾಸ್ ನಾವು ಇಲ್ಲೇ ಮಾಡಿದ್ವಿ. ಬೇರೆ ಅಲ್ಲಿ ಯಾಕೆ ಮಾಡಕ್ ಜಾಗನೇ ಇಲ್ಲ. ಒಂದು ನಿಮಿಷ ಫಸ್ಟ್ ಈಗ ಅಲ್ಲಿ ಚಾಲು ಇರ್ತದೆ LKG UKG ಆ ಥರದ ಪರ್ಮಿಷನ್ ಅಲ್ಲಿ ತೊಗೊಂಡಿದ್ರಿ ಸರ್? ಅವಾಗ ಪರ್ಮಿಷನ್ ಅವಾಗ ಪ್ರೈಮರಿಗೆ ತಗೊಳ್ಳೋದು ಇರಲಿಲ್ಲ. ಆಮೇಲೆ ನಾವು ಇತ್ತು ಆಮೇಲೆ ನಾವು ಇದು ತಗೊಂಡಿದ್ದೀವಿ. ಅದು ಬಂದ್ಮೇಲೆ ಅದು ಅವಾಗ ಪರ್ಮಿಷನ್ ತಗೊಳ್ಳಕ್ಕೆ ಇರಲಿಲ್ಲ. ಇರ್ಲಿಲ್ಲ. ಅದು ಯಾರಾದ್ರೂ ತೆಗಿಬಹುದಿತ್ತು. ಅದಕ್ಕೆ ಏನು ಒಂದು That's enough. ಹಾ, ಸಂಸ್ಥೆ ಅಂಡರಲ್ಲಿ ಇರ್ಬೇಕಾಗಿರ್ಲಿಲ್ಲ. ಅವಾಗ ಅದು ಪರ್ಮಿಷನ್ ಇರಲಿಲ್ಲ. ನಾವು ಅವಾಗ ತಗೊಳ್ಳೋದು ಅದಕ್ಕೆ ಇದ್ದಿತ್ತು, ರೂಲ್ ಇದ್ದಿಲ್ಲ ಅವಾಗ. ಆಮೇಲೆ ಅದು ಬಂತು, ಆಮೇಲೆ ಬಂದ್ಮೇಲೆ ತಗೊಂಡು. ಆದರೆ 1ನೇ ಕ್ಲಾಸಿಗೆ ಪರ್ಮಿಷನ್ ಬೇಕಿತ್ತು. ಅವಾಗ ನಾವು ಈ ಜಾಗವನ್ನು ತೋರಿಸಿ DDPIಗಳಿಂದ ಅಲ್ಲೇ ನಿಂತು ಗೇಟ್ ಹತ್ರ ಈ ಭೂಮಿ ಈಗೆಲ್ಲ ಇತ್ತು ಸರ್. ಒಂದನೇ ಕ್ಲಾಸಿಗೆ ಫೌಂಡೇಶನ್ ನೋಡಿರಲ್ಲ ನೀವು. ಆ ಫೌಂಡೇಶನ್ ಕಟ್ಟಬೇಕಾದ್ರೆ DDPI ಬಂದು ನೋಡಿದ್ದಾರೆ. ನೋಡಿ ಈ ಭೂಮಿ ನಾವು ತಗೊಂಡಿದ್ದು ಮತ್ತೆ ಡಾಕ್ಯುಮೆಂಟ್ ತೋರಿಸು ನಾವು ನಮ್ಮ photo ಇದೆ ಅಲ್ಲ? ಖರೀದಿ ಕರಾರು ಪತ್ರ, ಅಗ್ರಿಮೆಂಟು ಇವೆಲ್ಲ ತೋರಿಸಿ ವ್ಯಾಲ್ಯೂಯೇಷನ್ ರಿಪೋರ್ಟ್ ತೋರಿಸಿ. ಅದಕ್ಕೆ ಜಾಗದ ವ್ಯಾಲ್ಯೂಯೇಷನ್ ನಾವು ಇಷ್ಟು ಜಾಗ ಇದೆ ಅಂತ ತೋರಿಸಲಿಕ್ಕೆ ನಾವು ಇಂಜಿನಿಯರ್ ವ್ಯಾಲ್ಯೂಯೇಷನ್ ಕೊಟ್ಟಿದ್ದು. ಇದು ನಾವು ಪರ್ಮಿಷನ್ ಕೊಟ್ಟಿರೋದು ಫೈಲಲ್ಲಿ ಇದೆ. ಆಯ್ತಾ? ಇದನ್ನೆಲ್ಲ ನೋಡಿ ಉತ್ತಾರ ಕೂಡ ಇದೆ, ಇಲ್ಲಿ ಜಾಗದ ಉತ್ತಾರ ಕೂಡ ಇದೆ. ಉತ್ತಾರ ಇಲ್ಲಿ ತೋರಿಸಿದ್ದಲ್ಲ ಈ ಜಾಗದ ಫೋಟೋಗಳು ಕೂಡ ಇದೆ. ಇವರು ತಹಸೀಲ್ದಾರ್ ಅವರು ತಹಸೀಲ್ದಾರ್. ನಂದು ತಹಸೀಲ್ದಾರ್ ಜೊತೆ ಇರೋ ಫೋಟೋಗಳಿದೆ ಎಲ್ಲ. ಅದಾಗಿ ಇದೆ ನೋಡಿ. ಶಾಲೆ ಮಂಜೂರಾತಿ ಕುರಿತು ಬಸಗುಂಡೆ ಅವರು ಕೊಟ್ಟಿದ್ದು ಇದು ಲೆಟರ್ ಕೂಡ ಇದೆ. ಸಂಸ್ಥೆ ಅದು ಹೆಸರು ಚೇಂಜ್ ಮಾಡಿದ್ದಾರೆ ಅಂತ ಸ್ವಲ್ಪ ಕನ್ಫ್ಯೂಸ್ ಇದೆ ಅಲ್ಲ, ಅವ್ರು ಕನ್ಫ್ಯೂಸ್ ಮಾಡ್ಕೊಂಡಿದ್ದಾರೆ. ಜ್ಞಾನ ಜ್ಯೋತಿ ಅಂತ ಜ್ಞಾನದೀಪ ಎಜುಕೇಶನ್ ಅದು ಸೊಸೈಟಿ ಸರ್, ಅದು ಸೊಸೈಟಿ ಹೆಸರು. ರಾಯಲ್ ಇಂಡಿಯನ್ ಅಕಾಡೆಮಿ ಸ್ಕೂಲ್ ಹೆಸರು. ಜಾಗದ ಸ್ಕೆಚ್ ಕೂಡ ನಾವು ಕೊಟ್ಟಿದ್ದೀವಿ. 3 ಎಕರೆ ಜಾಗದಲ್ಲಿ ಇದು 407-2-3 ನೆಕ್ಷನ್ ಕೊಟ್ಟಿದ್ದೀವಿ. ಇದು ಈ ಗಜಾನ ಜಗದಾಳೆ ಉತ್ತಾರ ನೋಡಿ ಸರ್. ಜಗದಾಳೆ ಉತ್ತಾರ ಕೂಡ ಕೊಡ್ತೀವಿ, ಮಾಲೀಕರದ ಉತ್ತಾರ. ಇದರ ಸುಳ್ಳು ಮಾಡೋದು ಏನಿದೆ ಸರ್? ನಮ್ಮ ಹತ್ರ ಹಣ ಇರಲಿಲ್ಲ, 5 ಲಕ್ಷ ಕೊಟ್ಟು ನಾವು ಅವ್ರ ತಾವು ಕೇಳಿಕೊಂಡು ಮಾಡಿ. ಈಗಲೂ ನೀವು ಕೇಳಿರಿ, ತರಿಸಿ ಕೇಳಿ ಅವರಿದ್ದಾರೆ. ಆಯ್ತಲ್ಲ. ನಾವೇನು ಸುಳ್ಳು ಹೇಳಿದ್ದೇವೆ, ಕಟ್ಟಿದ್ದಿದೆ ಒಂದು ನಾವು. ಯಾಕಂದರೆ ನಮ್ಮ ಶಾಲೆಗೆ ಅವಾಗ ಜಾಗ ನಮ್ಮ ಹೆಸರಲ್ಲಿ ಇರಲಿಲ್ಲ. ನಾವು ಪಂಚಾಯತಿಗೆ ಕೇಳಿದಾಗ ಪರ್ಮಿಷನ್ ಕೊಡಲಿಲ್ಲ. ಅದು ಲೆಟರ್ ಕೊಟ್ಟಿರೋ ಅವರು. ಆ ಲೆಟರ್ ನಮ್ಮನ್ನು ಹುಡುಕ್ತಾ ಇದ್ದೀವಿ. ಬಹುಶಃ ಹೆಡ್ ಆಫೀಸರ್ ಇರಬೇಕು, ನಾನು ನೋಡಿ ಹುಡುಕ್ತಾ ಇದ್ದೀನಿ. ತೋರಿಸಿ ನಿಮ್ಗೆ ಕಳಿಸ್ತೀನಿ, ವಾಟ್ಸಪ್ ಮಾಡ್ತೀನಿ. ಸರ್ ಈಗ ಗಂಡ ಹೆಂಡತಿ ಜನರಲ್ಲಿ ಕೂಸು ಬಿಡುವಾಗ ಮಕ್ಕಳು ಮಕ್ಕಳ ಇದಾಗಿರೋದು ನಾವು ಹಾಸ್ಪಿಟಲ್ ನಿಮ್ಮ ಜೊತೆ ಮಕ್ಕಳ ಸರ್, ನಾವು ನೋಡಿ ನಮಗೆ ಇದೇ ತೊಂದರೆ. ನಮಗೂ ಕೂಡ ನೋಡಿ ಎಲ್ಲ ಕಿಟಕಿಗಳು ಮುಚ್ಕೊಂಡು ನಾವು ಇರಬೇಕಾಗ್ತದೆ. ಆದರೆ ನಮಗಿರೋ ತೊಂದರೆ ಪರವಾಗಿಲ್ಲ ಸರ್. ಮಕ್ಕಳು ಸಣ್ಣ ಮಕ್ಕಳಿಗೆ ನಾಳೆ ದಿವಸ ಮಕ್ಕಳಿಗೆ ತೊಂದರೆ ಆದರೆ ಇವರು ಮಕ್ಕಳು ಅವ್ರು ಹೇಳ್ತಾ ಇದ್ದಾರೆ. ಒಬ್ಬರು ಡಾಕ್ಟರ್ ಆಗಿ ಅಲ್ಲ ಸರ್, ಒಬ್ಬ ಡಾಕ್ಟರ್ ಆಗಿ ಮಕ್ಕಳು ಸರ್, ಒಬ್ಬ ಡಾಕ್ಟರ್ ಆಗಿ ಒಬ್ಬ ಎಜುಕೇಷನ್ ಅಷ್ಟ ಆಗಿ ಮಕ್ಕಳು ಯಾರು ಮಕ್ಕಳಾದ್ರು ಅಂದರೆ ಸರ್ ಕನಿಷ್ಠ ಫ್ಯಾಕ್ಟ್ರಿ ಚಾಲಕರು ಸಿಕ್ಕಿದೆ ನಿಮ್ಗೆ ಓಕೆ, ಅನ್ಯಾಯವಾಗಿ ತಗೊಂಡಿರಿ, ಅದನ್ನ ನಾವು ಚಾಲೆಂಜ್ ಮಾಡ್ತೀವಿ ಕೋರ್ಟಲ್ಲಿ. ಇವತ್ತಲ್ಲ ನಾಳೆ ನಮ್ಗೆ ಸಿಗ್ತದೆ ನ್ಯಾಯ. ಯಾಕಂದ್ರೆ ನಾವು ನ್ಯಾಯ ಸತ್ಯದ ಪರ ಇದ್ದೀವಿ, ನಮ್ಮಂಥ ದಾಖಲಾತಿಗಳಿದ್ದಾವೆ. ಆದರೆ ಏನು ಮಾಡಬೇಕು ಆ ಕಂಡೀಷನ್ಸು ಧೂಳು ಬರದೇ ಇದ್ದಂಗೆ ಮತ್ತು ಶಬ್ದ ಕಮ್ಮಿ ಆಗೋಂಗೆ ಮಾಡ್ಬೋದಲ್ಲ. ಇವ್ರು ನಮ್ಗೆ ತೊಂದರೆ ಕೊಟ್ಟು ನಮ್ಮನ್ನು ರಸ್ತೆ ಬಂದ್ ಮಾಡಿ ಮಕ್ಕಳನ್ನೇ ಎತ್ಕೊಂಡು ಮಾಡಿ ಶಾಲೆ ಕುಡ್ಚಿ ಅತ್ಯುತ್ತಮ ಶಾಲೆ ಸರ್ ಇದು. ಇದನ್ನ ನೇರವಾಗಿ ನೀವು ಅವ್ರ ಜೊತೆ ಯಾಕೆ ಮಾತಾಡ್ತೀವಿ ಸರ್? ನಾವು ಮಾತಾಡೀವಿ ಸರ್.
ಘಾಟಿಗೆ ಅವ್ರು ಪೇರೆಂಟ್ಸ್ ಕರ್ಕೊಂಡು ಹೋಗಿ ಮಾತಾಡಿ. ಘಾಟಿಗೆ ಅವ್ರು ಕರೆದಿದ್ದು ನೋಡ್ರಿ, ಇಲ್ಲಿ ಕೊಟ್ಟ ನೋಡಿ, ಕನ್ನಡ ಆದರ್ಶ ಶಾಲೆ 2 ಕಿಲೋಮೀಟ್ರ್ 3-4 ಕಿಲೋಮೀಟ್ರ್ ಕೊಟ್ಟಿದ್ದ ಅಪ್ಲಿಕೇಶನ್ ಇರೋದಿದ್ದು ಎಲ್ಲ ತೋರಿಸಿರೋದು. ಇದು ನಮಗೆ ಕರೆದಿದ್ರು ಸರ್, 2 ವರ್ಷದಿಂದ ಕರೆದಿದ್ರು ಮನೆಗೆ. ನಾವು ಏನು ಹೇಳಿದ್ರು ನಮ್ಮ ಆಫೀಸಿಂದ, ಯಾಕಂದ್ರೆ ನಮ್ಮ ಶಾಲೆ ನಾನು ಒಬ್ಬನೇ ಅಲ್ಲ ಸರ್, ನಮ್ಮ ಸಂಸ್ಥೆ. ಹಾಗಾಗಿ ನಮ್ಮ ಫಾದರ್ಗಳು, ನಮ್ಮ ಹಿರಿಯ ಫಾದರ್ಗಳು ಪ್ರಪೋಸಲ್ ಏನಂತ, ನಮಗೆ 2 ಎಕರೆ ಜಾಗ ಕೊಡ್ತೀವಿ, ನಮ್ಗೆ 2 ಎಕರೆ ಜಾಗ ಇದೆ, 2 ಎಕರೆ ಜಾಗ ಕೊಡ್ತೀವಿ. ನಮ್ಮದು ಇಂಜಿನಿಯರಿಂಗ್ ಕಂಪ್ನಿ ಇದೇನು ಬಿಲ್ಡಿಂಗ್ಸ್ ಎಲ್ಲ ಇದೆ, ಶೆಡ್ ಇದ್ರೆ ಶೆಡ್, ಹಂಚಿನ ಮನೆ ಏನಿದೆ, ಇವತ್ತಿನ ವ್ಯಾಲ್ಯೂ ಏನಾಗ್ತದೆ ಕಟ್ಟಲಿಕ್ಕೆ ಅಷ್ಟು ನಮ್ಗೆ ಕೊಡಿ, ನಾವು ಶಿಫ್ಟ್ ಮಾಡ್ತೀವಿ. ಕಷ್ಟ ಆದರೂ ಪರವಾಗಿಲ್ಲ, 15 ವರ್ಷ ಕಟ್ಟಿದ್ವಿ, ಕಷ್ಟಪಟ್ಟು ಇರಲಿ, ಗಿಡ ಮರ ಎಲ್ಲ ಇರಲಿಕ್ಕಿಲ್ಲ, ಮರ ನಾವು ಹೋಗ್ತೀವಿ ಅಂತ ಹೇಳಿ ಆಯಿತು ಮಾತಾಡೋಣ ಬರ್ರಿ ಅಂತ ಕರ್ಕೊಂಡು ಹೋಗಿದ್ವಿ. ಅವ್ರ ಮನೆಗೆ ಹೋಗಿ ಬೆಳಗಾಂ ಮನೆಗೆ ಹೋಗಿ ಗಾಡಿಕೆಯವ್ರ ಮನೆಗೆ, ಅಲ್ಲಿ ನಮ್ಗೆ ಹೇಳ್ತಾರೆ ನಮ್ಮ 625 ಮಕ್ಕಳನ್ನ ತೊಗೊಂಡೋಗಿ 300 ಮಕ್ಕಳಿಗೆ ಅಂತ ಅವರೇ ಶಾಲೆಗೆ ಸೇರಿಸ್ಬೇಕು, ಆಯಿತಾ. ಈ ಜಾಗ ಅವ್ರು ತಗೊಳ್ತಾರೆ. ಮತ್ತು ಅದು ಯಾವುದೇ ಕಾಲೇಜಿದ್ದು, ಶಂಕರಾನಂದ ಕಾಲೇಜ್, ಅದು ರೈಲ್ವೆ ಬಂದಲ್ಲಿ ಹೋಗಿದೆ, ಅದನ್ನು ಇಲ್ಲಿ ಶಿಫ್ಟ್ ಮಾಡ್ತೀವಿ, ನಿಮ್ಗೆ ಬಾಡಿಗೆ ಕೊಡ್ತೀವಿ. ಇದಕ್ಕೆ ನೀವು 10 ವರ್ಷ ನಮ್ಮ ಶಾಲೆಗಳನ್ನೆಲ್ಲ ನೀವೇ ನೋಡ್ಕೊಳ್ಳೋದು, ಲಾಭದಲ್ಲಿ 30% ನಿಮ್ಗೆ ಕೊಡ್ತೀವಿ, 30%. 10 ವರ್ಷ ಅಷ್ಟೇ. ನಮ್ಮ ಶಾಲೆ ಇಲ್ಲ, ನಮ್ಮದು ಸಂಸ್ಥೆ ಇಲ್ಲ, ನಾನು ನೌಕರಿ ಮಾಡಬೇಕು ಅಲ್ಲಿ. ಮತ್ತು 625 ಮಕ್ಕಳಿರುವಂಥ ಸ್ಟ್ಯಾಂಡರ್ಡ್ ಮಕ್ಕಳನ್ನ ನಾನು ತಗೊಂಡೋಗಿ ಅಲ್ಲಿ ನಡೆಸ್ತೀವಿ. ಇದು ಯಾವ ಒಪ್ಪುವಂಥ ನ್ಯಾಯ ಇದು ಸರ್? ಜಗದ ವ್ಯಾಲ್ಯೂಷನ್ ಮಾಡಿದರೆ ವ್ಯಾಲ್ಯೂಷನ್ದಾಗ ನೀವು ಡಬಲ್ ರೇಟ್ ಹೇಳಿದ್ರಿ ಸರ್, ಈ ರೀತಿ ಎಲ್ಲ ಯಾರು ಮಾತಾಡೋದು ಸರ್ ಯಾರು ನೋಡಿ, ಮೊನ್ನೆ ಕೂಡ ಯಾರೋ ಪರ್ಸನ್ ಹೇಳಿದ್ರು ನಾವು 4 ಕೋಟಿ ಕೊಡ್ತೇವೆ, 2 ಎಕರೆ ಜಾಗ ಕೊಡ್ತೀವಿ ಅಂತ ಹೇಳಿದ್ರು, ಆದರೂ ಅವ್ರು ಒಪ್ಪಲಿಲ್ಲ ಅಂತ. ಸರ್ ಹಾಗಿದ್ರೆ ಇವತ್ತೇ ಕೊಡಿ, ಅರಿತು 2 ಎಕರೆ ಜಾಗ ಕೊಡಿ, ಇದು 4 ಕೋಟಿ ಪ್ರಾಪರ್ಟಿ ಏನು ವ್ಯಾಲ್ಯೂಷನ್ ಆಗ್ತದೆ, ಮತ್ತು ನಮ್ದು ಏನು ಸಾಲ ಇದೆ ಅದ್ರ ಬಗ್ಗೆ ನಮ್ದು ಏನಿದೆ ಅದು ಕೊಡಿ. 4 ಕೋಟಿ ಕೊಡ್ತೀವಿ ಅಂದ್ರಲ್ಲ ಅಷ್ಟು ಕೊಡಿ, ಇವತ್ತೇ ನಾವು ಕಟ್ತೇವೆ. 6 ತಿಂಗಳು ನಾವು ಶಾಲೆ ಶುರು ಮಾಡ್ತೀವಿ. ನಾವು ಅವ್ರ ಜೊತೆಲಿ ಸಂಘರ್ಷ ಮಾಡಲಿಕ್ಕಿಲ್ಲ ಸರ್, ನಮ್ಮ ಜಗಳ ಮಾಡ್ಕೊಂಡಿರೋಕ್ಕಲ್ಲ. ನಮ್ಮ ಶಾಲೆ ಬಗ್ಗೆ ನಾವು ಬಂದಿರೋದು ಶಾಲೆ ನಡೆಸಲಿಕ್ಕೆ, ಜಗಳ ಮಾಡಲಿಕ್ಕೆ, ರಾಜಕೀಯ ಮಾಡಲಿಕ್ಕಲ್ಲ. ನಮಗೆ ನ್ಯಾಯ ಕೊಡಿಸಿ ಅಷ್ಟೇ. ಎಲ್ಲ ದಾಖಲೆಗಳಿದ್ದಾವೆ, ನ್ಯಾಯ ಕೊಡಿಸಿ, ಮಕ್ಕಳಿಗೆ ನ್ಯಾಯ ಕೊಡಿ. ಒಳ್ಳೆ ಒಂದು ಉತ್ತಮ ಶಾಲೆ ನಡೆಸಲಿಕ್ಕೆ ನಾವು ಪ್ರಯತ್ನ ಪಡ್ತಾ ಇದ್ದೀವಿ. ಅತಿ ಕಡಿಮೆ ರೇಟಲ್ಲಿ ಬೆಂಗಳೂರಲ್ಲಿ, ಬೆಳಗಾವಿ ಸಿಗುವಂಥ ಒಂದು ಶಿಕ್ಷಣ ಸಿಗಬೇಕಂತ ಇವರ ಜನರ ಹತ್ರ ಕೇಳಿ. ಈಗ ವಿವಿಧ ಪಾಲಕರಿದ್ದಾರೆ, ಮಕ್ಕಳು ಕೇಳಿ. ಅದು ಪತ್ರ ತೋರಿಸಿ, ನಮ್ದು ಕಂಟಿನ್ಯೂಸ್ 3 ವರ್ಷ 100% ಅದು ನೋಡಿ ಅಲ್ಲಿ, ಅದು ನೋಡಿ. ನೋಡಿ 3 ನಮಗೆ ಪರ್ಮಿಷನ್ ಸತತವಾಗಿ ಗೌರ್ಮೆಂಟ್ ಕೊಡುತ್ತೆ. 3 ವರ್ಷ ಸತತವಾಗಿ 100% ರಿಸಲ್ಟ್ ಕೊಟ್ಟಿದೆ. ಅದು ಇಲಾಖೆಯವರು ಕೊಟ್ಟಂತ ಒಂದು ಇದು ಸಹ ಇದು ಹಂಗೆ ಸುಮ್ಮನೆ ಕೊಡ್ತಾರ ಅವ್ರು ನಮಗೆ? ಪರ್ಮಿಷನ್ ಇಲ್ಲದೆ 3-4 ಸಭೆಯಲ್ಲಿ ರಾಯಬಾಗಲ್ಲಿ ಅದನ್ನ ಹಂಗೆ ಕೊಡ್ತಾರ? ಇದೆಲ್ಲ ಇಟ್ಟು ಅಭಿನಂದನಾ ಪದಕ ಕೊಟ್ಟಿದ್ದಾರೆ, ಸನ್ಮಾನ ಮಾಡಿ ಕೊಟ್ಟಿದ್ದಾರೆ ಗೌರ್ಮೆಂಟ್ ವೇರ್ ಇಸ್ ದ ಗೂಗಲ್ ಮ್ಯಾಪ್. ರಾಯಬಾಗ್ನಲ್ಲಿ ಅದು ನಾನು ಹೇಳಿಲ್ವಲ್ಲ, ಗೂಗಲ್ ಮ್ಯಾಪ್ ಮಾಡ್ತಿದ್ದೀರಿ ಅಂತ. Historical images. ಹಿಸ್ಟಾರಿಕಲ್ ಎಷ್ಟು ಸುಳ್ಳು. Go back. That round is the ನಾವು ಅದಕ್ಕೆ ತಲೆ ಬಾಗ್ತೀವಿ. ಒಂದು ಬೆಳೆ ನಾವು ಅಷ್ಟು ಮಾಡಿದ್ದಿದ್ದು ನೀವು ತೆಗ್ಸಿಬೇಕಂದ್ರೆ ನಾವು ಬೇಡ, ನೀವೇ ತೆಗ್ಸಿ. ಈಗ ಪೊಲ್ಯೂಷನ್ ಬೋರ್ಡ್ನವರು ಅವ್ರು ಹೇಳಿದ್ದಾರೆ ಕಂಪ್ಲೇಂಟ್ ಮಾಡಿಸೋದು ಏನಾರು ಮಾಡಿ ಅವರಿಗೆ, ಆಯಿತಾ. ಜಾರಕಿಹೊಳಿ ಕೂಡ ಹೇಳಿದ್ದಾರೆ, ಯಾಕಂದರೆ ಇದೆಲ್ಲ ನಾವು ತೋರಿಸಿದ್ದೇವೆ. ಹೌದು, ಇದು ಎಲ್ಲ ವಿಷಯ ಬಂದಿದೆ. ಜಾರಕಿಹೊಳಿ ಭೇಟಿ ಆದಾಗ ಅವ್ರು ಹೇಳಿದ್ರು, ಅವ್ರು ನಿಮ್ಮನ್ನು ನಾವು ಪಿ ಹತ್ರ ಮಾತಾಡಿದ್ರೆ ಎಲ್ಲ ದಾಖಲೆ ಕೊಟ್ಟಿದ್ದೀವಿ ಸರ್, ಆಯಿತಾ. ಅವ್ರು ನಮ್ಗೆ ಹೇಳಿದರು, ಬೇರೆ ನಿಮ್ಮ ತೊಂದರೆ ಆಗ್ತದೆ ನಾವು ನೋಡ್ಕೊತೀವಿ, ಅದೇ ಕೋರ್ಟ್ ಪೊಲ್ಯೂಷನ್ ಬೋರ್ಡ್ ನೀವು ನೋಡ್ಕೊಳ್ಳಿ, ನಾವು ಅದ್ರ ಬಗ್ಗೆ ಕೈ ಹಾಕೋದು ನ್ಯಾಯವಾಗಿ ಹೇಳಿದ್ದಾರೆ. ಅವರು ಕೂಡ ಸಜೆಷನ್ ಕೊಟ್ಟಿದ್ದಾರೆ, ಕಾಂಪ್ರಮೈಸ್ ಮಾಡಿ ಏನು ಅಂತ. ಆದರೆ ಇವರು ಏನಂತ ತಮ್ಮದೇ ಸರಿ ತಾವು ಮಾಡಿದ್ದಾರೆ, ಕುರ್ಚಿಲಿ ಏನು ಮಾಡೋದು ನಡೀತದೆ ಅನ್ನೋ ಒಂದು ಇದು ಶಾಲೆ ಪಕ್ಕದಲ್ಲಿ ಫ್ಯಾಕ್ಟ್ರಿ